संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे तयो श्रुत्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। ದಿವ್ಯತ್ರಯರಾದ ಭಗವಾನ್ ಶ್ರೀರಾಮಕೃಷ್ಣರನ್ನ, ಶ್ರೀ ಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು ಹಾಗೂ ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ಪ್ರೀತಿಯ ಬಂಧುಗಳೇ, ಇಂದು ಮತ್ತು ನಾಳೆಯ ಉಪನ್ಯಾಸದ ವಿಚಾರ ರಾಮಾಯಣದಲ್ಲಿ ಮಾನವೀಯ ಮೌಲ್ಯಗಳು. ನಿಜಕ್ಕೂ ಈ ವಿಚಾರವನ್ನು ಕುರಿತು ಮಾತನಾಡಬೇಕು ಅಂತ ನಮ್ಮ ಸಂಘಟಕರು ನನ್ನನ್ನು ಪ್ರೀತಿಯಿಂದ ಮನವಿ ಮಾಡಿಕೊಂಡಾಗ ಬಹಳ ಸಂತೋಷ ಆಯಿತು. ಭಾರತದ ಪವಿತ್ರ ನೆಲದಲ್ಲಿ ಭಗವಾನ್ ಶ್ರೀರಾಮಚಂದ್ರನ ಅವನ ಇಡೀ ಬದುಕನ್ನು ಕಟ್ಟಿ ಹಿಡಿದಂತಹ ರಾಮಾಯಣವನ್ನು ಕುರಿತು ಯುಗ ಯುಗಗಳು ಉರುಳಿದರೂ ಕೂಡ ಈ ವಿಚಾರ ಎಷ್ಟು ಪ್ರಾಚೀನವೋ ಅಷ್ಟೇ ನಿತ್ಯ ನೂತನವಾಗ್ತಾ ಇದೆ. ಇದು ಬಹಳ ವಿಶೇಷ. ಸಾಮಾನ್ಯವಾಗಿ ಕಾಲಘಟ್ಟ ಉರುಳಿದಂತೆ, ಕಾಲಚಕ್ರ ಉರುಳಿದಂತೆ ಹಳೆಯ ವ್ಯಕ್ತಿಗಳ ಪ್ರಭಾವ ಅನ್ನೋದು ಸಹಜವಾಗಿಯೇ ಮಸಕಾಗುತ್ತೆ, ಮಾಸಿ ಹೋಗಬಹುದು. ಆದರೆ ಭಗವಾನ್ ಶ್ರೀರಾಮಚಂದ್ರನ ಬದುಕು, ಅವನನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಅಧ್ಯಯನ ಮಾಡ್ತಕ್ಕಂಥ ಶ್ರೀಮದ್ ರಾಮಾಯಣ ತನ್ನ ಅದ್ಭುತವಾದ ಸತ್ವದಿಂದ ಸಾರ್ವಕಾಲಿಕವಾಗಿ ಮನುಷ್ಯನ ಬದುಕಿಗೆ ದಾರಿದೀಪವಾಗಿದೆ. ಅದು ಆ ನಿಟ್ಟಿನಲ್ಲಿ ರಾಮಾಯಣ ತನ್ಮೂಲಕ ರಾಮ ಅನ್ನೋ ಆ ಶಬ್ದಗಳ ಬಳಕೆ ನಮ್ಮ ಬದುಕಿನಲ್ಲಿ ಅದೆಷ್ಟು ಸಹಜವಾಗಿ ಹಾಸುಹೊಕ್ಕಾಗಿದೆ ನಿಮಗೆ ಗೊತ್ತಿದೆ. ಸಂತೋಷ ಸಂಭ್ರಮದ ಸಂದರ್ಭದಲ್ಲೂ ರಾಮನ ಹೆಸರನ್ನ ಉದ್ಗರಿಸ್ತೇವೆ. ಯಾರಾದರೂ ನಾವು ಹೇಳಿದ ಕೆಲಸ ಹೆಚ್ಚು ಕಡಿಮೆ ಮಾಡಿ ನಮ್ಮ ಮುಂದೆ ಅವರದನ್ನು ತಪ್ಪಾಗಿ ಪ್ರೆಸೆಂಟ್ ಮಾಡಿದಾಗ, ಅಯ್ಯೋ ರಾಮ, ನಾನು ಹೇಳಿದ್ದೇ ಒಂದು, ಈ ಪುಣ್ಯಾತ್ಮ ಮಾಡಿದ್ದೇ ಒಂದು ಅಂತೇವೆ. ಯಾರಾದರೂ ನಮ್ಮ
ಬಳಕೆಯಲ್ಲಿ ನಮ್ಮ ಒಡನಾಟದಲ್ಲಿರ್ತಕ್ಕಂಥವ್ರು ತಪ್ಪು ಮಾಡಿದಾಗ ರಾಮ ಹೀಗೇನೋ ಮಾಡೋದು ಅಂತೀವಿ. ನೋಡಿ, ಇದೆಲ್ಲ ನಮಗೆ ಏನೋ ಒಂದು ಶಬ್ದವಾಗಿ ನಮ್ಮ ಪ್ರತಿಕ್ರಿಯೆಗೆ ಬಳಕೆ ಆಗುವಷ್ಟರ ಮಟ್ಟಿಗೆ ಮಾತ್ರ ಅದು ಸೀಮಿತವಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯ ಉದ್ದಕ್ಕೂ ಕೂಡ ರಾಮನ ಕಥನ ನಮ್ಮ ಬದುಕೊಂದಿಗೆ ಪಯಣಿಸಿದೆ, ಯುಗಗಳಿಂದ ಪಯಣಿಸಿದೆ. ಇದೊಂದು ವಿಶೇಷ. ಶ್ರೀರಾಮನನ್ನ ರಾಮೋ ವಿಗ್ರಹವಾನ್ ಧರ್ಮ ಅಂತಲೇ ನಾವು ಗೌರವಿಸಿದ್ದೇವೆ. ಧರ್ಮವು ಮೂರ್ತ ರೂಪವೆತ್ತಿದ್ರೆ ಅದು ಸಾಕ್ಷಾತ್ ಶ್ರೀರಾಮನೇ ಆಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಶ್ರೀರಾಮನ ಬದುಕು ನಮಗೆ ಧರ್ಮವನ್ನು ಯಥಾವತ್ತಾಗಿ ಪರಿಚಯಕ್ಕೆ ತರುತ್ತೆ. ಮತ್ತು ರಾಮಾಯಣದ ಅವಲೋಕನ ನಮಗೆ ಬದುಕಿನ ವಿಸ್ತೃತ ಸ್ವರೂಪವನ್ನು ಮನದಟ್ಟು ಮಾಡಿಕೊಡುತ್ತೆ. ಬಹುಶಃ ರಾಮಾಯಣ ಮಹಾಭಾರತಗಳು ದಾಖಲಿಸದೇ ಇರುವ ಯಾವುದೇ ಸನ್ನಿವೇಶ ಜಗತ್ತಿನ ಇತಿಹಾಸದಲ್ಲಿ ಇರಬಹುದಾದ್ದು ಅತ್ಯಂತ ಅಪರೂಪ. ಹಾಗಾಗಿ ರಾಮಾಯಣದ ರಿಲೆವೆನ್ಸ್ ಸಾಮಾನ್ಯನೊಬ್ಬನ ಬದುಕು ಹೇಗಿತ್ತೋ, ಋಷಿ ಸದೃಶ ವ್ಯಕ್ತಿಗಳು ಹೇಗೆ ಬದುಕಿದ್ರು, ಅವತಾರ ಪುರುಷ ಅದೆಷ್ಟು ತನ್ನ ಅವತರಣವನ್ನು ಪ್ರಕಟಿಸದೆ ಪ್ರದರ್ಶಿಸದೆ ಅತ್ಯಂತ ಸಂಕೋಚದಿಂದ ವಿನಯದಿಂದ ಅವನು ತನ್ನ ಕೆಲಸ ಮುಗಿಸ್ಕೊಂಡು ಹೊರಟು ಹೋಗ್ಬಿಟ್ಟ, ಇದೆಲ್ಲ ನಾವಲ್ಲಿ ಗಮನಿಸ್ತೇವೆ. ಶ್ರೀರಾಮನ ಬದುಕಿನಲ್ಲಿ, ಸೀತೆಯ ಬದುಕಿನಲ್ಲಿ, ಮಾರುತಿಯ ಬದುಕಿನಲ್ಲಿ, ವಿಭೀಷಣನ ಬದುಕಿನಲ್ಲಿ ನಾವು ಗಮನಿಸುವಂತಹ ಈ ಅತ್ಯಂತ ಶ್ರೇಷ್ಠ ಮೌಲ್ಯಗಳಿದೆಯಲ್ಲ, ಅದನ್ನು ಉಪಾಸನೆ ಮಾಡೋದೇ, ಅದನ್ನು ಶ್ರವಣ ಮಾಡೋದೇ, ಮನನ ಮಾಡೋದೇ, ನಮ್ಮ ಬದುಕಿಗೆ ಎಷ್ಟು ಸಾಧ್ಯವೋ ಅಷ್ಟು ಅದರಿಂದ ಸ್ಫೂರ್ತಿಯನ್ನು ನಾವು ಪಡ್ಕೊಳ್ಳೋದೇ ಒಂದು ಸೌಭಾಗ್ಯ. ಅದೊಂದು ಕೃಪೆ ಅಂತಲೇ ಭಾವಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡಿ, ಶ್ರೀರಾಮನ ಬದುಕು ಪ್ರತಿ ವರ್ಷದ ಚೈತ್ರ ಮಾಸ ಅಥವಾ ವೈಶಾಖ ಮಾಸದಲ್ಲಿ ರಾಮೋತ್ಸವಗಳು ನಡೆಯುತ್ತೆ. ನಾಡಿನುದ್ದಕ್ಕೂ ಕೂಡ ರಾಮೋತ್ಸವಗಳು ನಡೆಯುತ್ತೆ. ಶ್ರೀರಾಮನವಮಿಯ ನಿಮಿತ್ತವಾಗಿಟ್ಟುಕೊಂಡು ಚಿಂತನ ಕಾರ್ಯಕ್ರಮಗಳು, ಗೋಷ್ಠಿಗಳು, ಸತ್ಸಂಗಗಳು, ಸಂಕೀರ್ತನೆಗಳು, ಸಂಗೀತ ಕಾರ್ಯಕ್ರಮಗಳು ದೇಶದ ಉದ್ದಗಲಕ್ಕೂ ಕೂಡ ಅತ್ಯಂತ ಶ್ರದ್ಧೆಯಿಂದ ನೆರವೇರುತ್ತೆ. ನಾನು ಹಲವಾರು ರಾಮೋತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ನೋಡಿ, ಇವತ್ತು ನಾನು ಶ್ರೀರಾಮನ ಬಗ್ಗೆ ಮಾತನಾಡ್ತೇನೆ, ರಾಮಾಯಣದ ಮೌಲ್ಯಗಳ ಬಗ್ಗೆ ಮಾತನಾಡ್ತೀನಿ ಅಂತ ಹೇಗೋ ಕಿವಿ ಮೇಲೆ ಬಿದ್ದಂತಹ ಈ ರಾಮೋತ್ಸವದ ಸಂಘಟಕರು ಕೂಡ ಇವತ್ತಿನ ಶ್ರೋತೃಗಳಲ್ಲಿ ಇದ್ದಾರೆ. ಅಂದರೆ ಇದು ಸಹಜವಾಗಿಯೇ ನಮಗೆ ಅರ್ಥವಾಗುತ್ತೆ. ಶ್ರೀರಾಮನ ಕುರಿತಾಗಿ ಯಾರೇ ಮಾತನಾಡಿದ್ರೂ ಕೂಡ ಅಲ್ಲಿ ಒಂದು ಅಯಸ್ಕಾಂತೀಯವಾದ ಆಕರ್ಷಣೆ ಇದೆ. ರಾಮನ ಬಗ್ಗೆ ತಿಳಿದಷ್ಟೂ ಕೂಡ ಮತ್ತೂ ತಿಳಿಯೋದಿದೆ. ಅದು ಬಗೆದಷ್ಟೂ ಕೂಡ ಆ ತಂಪನ್ನು ನಿರಂತರವಾಗಿ ನಮಗೆ ಅನುಗ್ರಹಿಸುವ ಕಾಮಧೇನು ಕಲ್ಪವೃಕ್ಷದಂತೆ ಶ್ರೀರಾಮನ ಜೀವನ ಹಾಗೂ ಅವನ ನಡವಳಿಕೆಗಳು ಯಾರನ್ನೂ ಕೂಡ ಸಮ್ಮೋಹಗೊಳಿಸಬಲ್ಲವು. ಆ ನಿಟ್ಟಿನಲ್ಲಿ ರಾಮಾಯಣದಲ್ಲಿ ಮೂಡಿಬಂದಂತಹ ಆ ಸನ್ನಿವೇಶಗಳಲ್ಲಿ ಮನುಷ್ಯನ ಬದುಕಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಭಾವ ಬೀರಬಲ್ಲಂತಹ ಮೌಲ್ಯಗಳನ್ನು ಕುರಿತಾಗಿ ಇಂದು ಮತ್ತು ನಾಳೆ ನಾವು ಹಲವಾರು ವಿಚಾರಗಳನ್ನು ಗಮನಿಸುವವರಿದ್ದೇವೆ. ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ ಭಾರತೀಯರು ಪ್ರತಿಪಾದಿಸಿದ ಚತುರ್ವಿಧ ಪುರುಷಾರ್ಥಗಳು.
ಇದರಲ್ಲಿ ಮೊದಲನೆಯದು ಧರ್ಮ. ಶ್ರೇಷ್ಠ ಪುರುಷಾರ್ಥ ಧರ್ಮ. ಧರ್ಮವನ್ನು ವ್ರತವಾಗಿ ಪಾಲಿಸಿದ ಮಹಾತ್ಮ ಶ್ರೀರಾಮ. ಅವನ ಚರಿತ್ರೆಯೇ ರಾಮಾಯಣ. ರಾಮಾಯಣವನ್ನು ಒಂದು ಧರ್ಮಗ್ರಂಥ ಅಂತ ಕರೆಯಲಾಗಿದೆ. ಧರ್ಮಗ್ರಂಥ ಅಂತ ಕರೆಯೋದಕ್ಕೆ ಕಾರಣ ಇಷ್ಟೇ, ರಾಮೋ ವಿಗ್ರಹವಾನ್ ಧರ್ಮ. ಧರ್ಮವು ಮೂರ್ತ ರೂಪವೆತ್ತಿದರೆ ಅದು ರಾಮನೇ ಆಗುತ್ತೆ. ರಾಮನನ್ನು ಕುರಿತಾದಂತಹ ಅಧ್ಯಯನ ರಾಮಾಯಣ. ಸಹಜವಾಗಿ ಇಫ್ ಎ ಇಸ್ ಈಕ್ವಲ್ ಟು ಬಿ ಅಂಡ್ ಬಿ ಇಸ್ ಈಕ್ವಲ್ ಟು ಸಿ, ದೆನ್ ಎ ಮಸ್ಟ್ ಬಿ ಈಕ್ವಲ್ ಟು ಸಿ. ಹಾಗಾಗಿ ರಾಮನ ಕಥೆ ರಾಮಾಯಣ. ರಾಮ ಧರ್ಮದ ಸಾಕಾರ ರೂಪ. ಹೀಗಾಗಿ ರಾಮಾಯಣ ಅಂತಕ್ಕಂಥದ್ದು ಅದೊಂದು ವಿಶೇಷವಾಗಿ ನಮಗೆ ಧರ್ಮವನ್ನು ಪರಿಚಯಿಸುವ ಧರ್ಮಗ್ರಂಥ. ಮಾನವೀಯ ಮೌಲ್ಯಗಳನ್ನು ಪ್ರತಿನಿಧಿಸುವ ಗ್ರಂಥ. ಭಾರತೀಯ ಜೀವನ ರಥದ 2 ಚಕ್ರಗಳಾಗಿ ರಾಮಾಯಣ ಹಾಗೂ ಮಹಾಭಾರತಗಳು ನಮ್ಮ ನೆರವಿಗೆ ಬರುತ್ತವೆ. ಭಾರತೀಯರ ಜೀವನ ರಥ, ಸಾವಿರಾರು ವರ್ಷದ ಈ ಜೀವನ ರಥದ ಪಯಣಕ್ಕೆ ರಾಮಾಯಣ ಮಹಾಭಾರತಗಳೇ ಚಕ್ರಗಳಾಗಿ ಸೇವೆ ಸಲ್ಲಿಸಿವೆ. ಕಾರಣ ಇಷ್ಟೇ, ಆದರ್ಶ ಪುತ್ರ, ಆದರ್ಶ ಪತಿ, ಆದರ್ಶ ಪತ್ನಿ, ಆದರ್ಶ ಸೋದರ, ಆದರ್ಶ ಸೇವಕ, ಆದರ್ಶ ಭಕ್ತ, ಇವೇ ಮೊದಲಾದ ಆದರ್ಶಗಳನ್ನು ಹೃದಯ ಸ್ಪರ್ಶಿಯಾಗಿ ಚಿತ್ರಿಸುತ್ತೆ ರಾಮಾಯಣ. ಎಂತಹ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಕೂಡ, ಎಂತಹ ಆಪತ್ತು ವಿಪತ್ತುಗಳು ಬಂದರೂ ಸಹ ಮೂಲಭೂತ ಧಾರ್ಮಿಕ ಮೌಲ್ಯಗಳನ್ನು ಕೈಬಿಡದೆ ಅದಮ್ಯ ಇಚ್ಛಾಶಕ್ತಿಯಿಂದ ಕೂಡಿದಂತಹ ಮಹಾನ್ ವ್ಯಕ್ತಿಗಳ ಪರಿಚಯವನ್ನು ರಾಮಾಯಣ ನಮಗೆ ಮಾಡಿಸ್ಕೊಡುತ್ತೆ. ರಾಮಾಯಣದಲ್ಲಿ ಸಾಧಕರ ಒಂದು ದೊಡ್ಡ ಪಟ್ಟಿಯೇ ಇದೆ. ಈಚ್ ಈಸ್ ಗ್ರೇಟ್ ಇನ್ ಹಿಸ್ ಓನ್ ಪ್ಲೇಸ್ ಅನ್ನೋ ಹಾಗೆ ಈ ವ್ಯಕ್ತಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ತಾವು ಸಾಬೀತುಪಡಿಸಬಹುದಾದ, ಎತ್ತಿ ಹಿಡಿಯಬಹುದಾದ ಮೌಲ್ಯಗಳನ್ನು ಸಾಕ್ಷಾತ್ತಾಗಿ ತಮ್ಮ ಬದುಕಿನಲ್ಲಿ ಅವರು ನಿರೂಪಿಸಿದ್ದಾರೆ. ಹೀಗಾಗಿ ರಾಮಾಯಣದಲ್ಲಿ ಮಹಾನ್ ವ್ಯಕ್ತಿತ್ವಗಳು ನಮ್ಮ ಪರಿಚಯಕ್ಕೆ ಬರುತ್ತೆ. ರಾಮಾಯಣದಲ್ಲಿ 24,000 ಶ್ಲೋಕಗಳು ಇವೆ. ಕಷ್ಟ ಸಂಕಟಗಳನ್ನು ಮನೋಸ್ಥೈರ್ಯದಿಂದ ಎದುರಿಸಬೇಕು, ನಮಗೆ ಸಹನೆ ಸಂಯಮ ಇರಬೇಕು. ಈ ವಿಚಾರಗಳಲ್ಲಿ ರಾಮಾಯಣವೇ ನಮಗೊಂದು ದೊಡ್ಡ ದಾರಿದೀಪ. ರಾಮಾಯಣದ ಪಠನದಿಂದ ಪುಣ್ಯ ಪುರುಷಾರ್ಥಗಳೂ ಕೂಡ ನಮಗೆ ದೊರೆಯುತ್ತವೆ ಅಂತ ಮಹಾತ್ಮರು ಅಭಿಪ್ರಾಯಪಡ್ತಾರೆ. ಶ್ರೀಮದ್ ರಾಮಾಯಣ ಆದಿಕಾವ್ಯವಷ್ಟೇ ಅಲ್ಲ, ಅದು ಮಹಾಕಾವ್ಯವೂ ಕೂಡ ಹೌದು. ಜೀವನದ ಎಲ್ಲ ಮುಖಗಳನ್ನು ಬಿಂಬಿಸುವ ಆದರ್ಶದ ಕನ್ನಡಿ ಶ್ರೀಮದ್ ರಾಮಾಯಣ. ರಾಮಾಯಣ ವಿಶ್ವವ್ಯಾಪಿಯಾದ ಗೌರವವನ್ನು ಸಂಪಾದಿಸಿಕೊಂಡಿರ್ತಕ್ಕಂಥ ರಾಷ್ಟ್ರದ ಇತಿಹಾಸ. ನಮ್ಮ ದೇಶದ ಇತಿಹಾಸಕ್ಕೆ ರಾಮಾಯಣ ಅಂತಕ್ಕಂಥದ್ದು ಒಂದು ದೊಡ್ಡ ಗಣಿ, ಒಂದು ದೊಡ್ಡ ಸೋರ್ಸ್. ರಾಮಾಯಣವು ಕೇವಲ ಭಾರತದ ಇತಿಹಾಸವಷ್ಟೇ ಅಲ್ಲ, ಜಗತ್ತಿನ ಅನೇಕ ಸಂಸ್ಕೃತಿಗಳಿಗೆ ಮಾರ್ಗದರ್ಶಕವಾದ ಮಹಾಕೃತಿಯೂ ಹೌದು ಅಂತ ಪಾಶ್ಚಾತ್ಯ ಪ್ರಾಜ್ಞರು, ಚಿಂತಕರು ಅಭಿಪ್ರಾಯಪಡ್ತಾರೆ. ಹೀಗೆ ರಾಮಾಯಣದ ಮಹಿಮೆಯನ್ನು ನಾವು ಗಮನಿಸ್ತೇವೆ. ರಾಮಾಯಣ ಕುರಿತಾಗಿ ನಾವು ಆಲೋಚಿಸಿದಷ್ಟು ಕೂಡ ಅದು ನಮ್ಮ ಆಲೋಚನೆಯನ್ನು ಹಸಿರಾಗಿಡುತ್ತೆ, ಆಲೋಚನೆಯನ್ನು ಶಕ್ತಿಯುತವಾಗಿಡುತ್ತೆ. ಆಲೋಚನೆಯಲ್ಲಿ ನಾವು ಶ್ರದ್ಧೆ ಕಳೆದುಕೊಳ್ಳದಂತೆ ಉತ್ಸಾಹ ತುಂಬುತ್ತೆ. ತಿಳಿದಷ್ಟು
ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರ ಮಾತಿನಲ್ಲಿ ಹೇಳೋದಾದರೆ ಅದು ನಮ್ಮಲ್ಲಿ ಡಿವೈನ್ ಡಿಸ್ಕಂಟೆಂಟ್ಮೆಂಟನ್ನು ಉದ್ದೀಪನಗೊಳಿಸುತ್ತೆ. ದಿವ್ಯ ಅತೃಪ್ತಿ ಅಂತದ್ರ ಹೆಸರು. ಅತೃಪ್ತಿ ಇರೋರು ತುಂಬ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಅತೃಪ್ತಿಗೆ ಹಲವಾರು ಕಾರಣಗಳಿವೆ. ಆದರೆ ಸಾಧಿಸಿದಷ್ಟೂ ಕೂಡ ಸ್ಕೈ ಈಸ್ ದಿ ಲಿಮಿಟ್ ಅನ್ನುವ ಆದರ್ಶದಲ್ಲಿ ಮತ್ತೆ ಮತ್ತೆ ಚಡಪಡಿಕೆಯಿಂದ ಪ್ರಯತ್ನವನ್ನು ಮುಂದುವರಿಸ್ತಾರಲ್ಲ, ಅವರ ಆ ಪ್ರಯತ್ನವನ್ನು ದಿವ್ಯ ಅತೃಪ್ತಿಯ ಪ್ರಯತ್ನ ಅಂತ ಕರಿತೇವೆ. ದಿವ್ಯ ಅತೃಪ್ತಿಯಲ್ಲಿ ಆನಂದ ಇದೆ. ದಿವ್ಯ ಅತೃಪ್ತಿಯಲ್ಲಿ ಅಖಂಡತೆಯ ಕಡೆಗೆ ನಮ್ಮ ಪ್ರಯಾಣ ಇದೆ. ದಿವ್ಯ ಅತೃಪ್ತಿ ಆತ್ಮ ಸಾಕ್ಷಾತ್ಕಾರವನ್ನು ದೊರಕಿಸ್ಕೊಡುತ್ತೆ. ಕೇವಲ ಅತೃಪ್ತಿ ಇಟ್ಕೊಂಡ್ರೆ ಅಸಿಡಿಟಿ ಬಂದ್ಬಿಡುತ್ತೆ, ಅಲ್ಸರ್ ಆಗುತ್ತೆ, ಕಡೆಗೆ ಇಟ್ ಮೇ ಈವನ್ ಲೀಡ್ ಟು ಕ್ಯಾನ್ಸರ್ ಅಂತ ಸಂಶೋಧನೆಗಳು ಹೇಳುತ್ತವೆ. ಆದ್ದರಿಂದ ಯಾವುದೇ ರೀತಿಯಲ್ಲೂ ಕೂಡ ಪ್ರಯತ್ನಪೂರ್ವಕವಾದ ಬದುಕನ್ನು ನಮ್ಮದಾಗಿಸ್ಕೋಬೇಕು. ಸಾಧಿಸುತ್ತಾ ಮುನ್ನಡೆದಂತೆ ಇನ್ನೂ ಸಾಧಿಸೋದು ಉಳಿದಿದೆ ಅನ್ನೋದ್ರ ಬಗ್ಗೆ ಉತ್ಸಾಹವನ್ನು ಕಾಪಾಡಿಕೊಳ್ಬೇಕು. ಗಯತೆ ಅಂತಕ್ಕಂಥ ಚಿಂತಕ, ಇತಿಹಾಸಜ್ಞ, ಬಹಳ ದೊಡ್ಡ ಹೆಸರು ಅವನದು. ಗಯತೆ ಅಂತೆಲ್ಲ ಹೇಳ್ತಾರೆ ಅವನ ಹೆಸರು. ಆತ ಒಂದು ಕಡೆ ಹೇಳ್ತಾನೆ, ಮನುಷ್ಯನ ನಿಜವಾದ ಯಶಸ್ಸು ಇರುವುದು ತಿಳಿಯಬಹುದಾದದ್ದನ್ನು ಆನಂದಿಸುವುದರಲ್ಲಿ ಮತ್ತು ಇನ್ನೂ ತಿಳಿಯಬೇಕಾದದ್ದನ್ನು ವಿನಮ್ರವಾಗಿ ಗೌರವಿಸುತ್ತಾ ತಿಳಿಯಲು ಪ್ರಯತ್ನವನ್ನು ಮುಂದುವರಿಸುವುದರಲ್ಲಿ. ನಮಗೇನು ಗೊತ್ತಿದೆಯೋ ಅದರ ಬಗ್ಗೆ ತೃಪ್ತಿ ಇರಲಿ, ನಮಗೇನು ಗೊತ್ತಿದೆಯೋ ಅದರ ಬಗ್ಗೆ ಸಂತೋಷ ಇರಲಿ. ಆದರೆ ನಮಗೇನು ಗೊತ್ತಾಗಬೇಕಾಗಿದೆಯೋ ಅದರ ಬಗ್ಗೆ ಭರವಸೆ ಇರಲಿ, ವಿನೀತವಾದ ಪ್ರಯತ್ನ ಮುಂದುವರಿಯಲಿ. ಗೊತ್ತಿರೋದನ್ನು ಆನಂದಿಸಿ, ಗೊತ್ತಾಗಬೇಕಾದದ್ರ ಆವಿಷ್ಕಾರದ ಕಡೆಗೆ ದಾಪುಗಾಲು ಹಾಕಿ. ಇದು ಗಯಟೆ ಹೇಳಿದಂಥ ಮಾತು. ನಾವು ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ಅಂತಕ್ಕಂಥ ಶ್ಲೋಕವನ್ನು ತಿಳಿದವರೇ. ಶ್ರೀ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಇದನ್ನು ಪ್ರಥಮ ಶ್ಲೋಕವಾಗಿ ಬಳಸಲಾಗುತ್ತೆ. ಈ ಶ್ಲೋಕದ ಬಗ್ಗೆ ವಾಲ್ಮೀಕಿಗಳು ಬರೀತಾರೆ, ವಿಶ್ವಾಮಿತ್ರರು ಬಾಲಕರಾದ ರಾಮಲಕ್ಷ್ಮಣರನ್ನು ತಮ್ಮ ಸಹಾಯಕ್ಕಾಗಿ ಕರೆದೊಯ್ದಾಗ ಅವರು ಮಾಡ್ತಾ ಇದ್ದಂಥ ಯಜ್ಞ ಯಾಗಾದಿಗಳಿಗೆ ರಾಕ್ಷಸರಿಂದ ಉಪಟಳ ಉಂಟಾಗಿದ್ದ ಸಂದರ್ಭದಲ್ಲಿ ರಾಮಲಕ್ಷ್ಮಣರು ಮಲಗಿದ್ದಾಗ ಬೆಳಗ್ಗೆ ಅವರನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸೋದಕ್ಕೆ ಸಾಕ್ಷಾತ್ ವಿಶ್ವಾಮಿತ್ರರೇ ಹೇಳ್ತಾ ಇದ್ದ ಶ್ಲೋಕ ಇದು ಅಂತ. ಇದು ತಿರುಪತಿಯ ವೆಂಕಟೇಶ್ವರನ ಸುಪ್ರಭಾತದಲ್ಲಿದೆ ಅಂತ ನಾನು ಹೇಳಿದೆ ಮೊದಲನೇ ಶ್ಲೋಕವಾಗಿ. ಸಂದರ್ಭೋಚಿತವಾಗಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಶ್ರೀರಾಮನ ಮನೆ ದೇವರು ಶ್ರೀ ರಂಗನಾಥ ಮಹಾವಿಷ್ಣು. ತಿರುಪತಿಯ ಶ್ರೀ ವೆಂಕಟೇಶ್ವರನ ಮನೆ ದೇವರು ನಮ್ಮ ತುಮಕೂರು ದೇವರಾಯನ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ, ಕರಿಗಿರಿ ಕ್ಷೇತ್ರದ ನರಸಿಂಹ ಅಂತ ವೆಂಕಟೇಶ್ವರನ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ನಾನೊಮ್ಮೆ ತಿರುಪತಿಗೆ ಹೋದಾಗ ಸ್ವಾಮಿಗಳು ಯಾವ ಕಡೆಯವರು ಅಂತ ಅಲ್ಲಿನ ಅರ್ಚಕರು ಕೇಳಿದ್ರು. ನಾನು ತುಮಕೂರಿನವನಪ್ಪ ಅಂದೆ. ಸ್ವಾಮಿ ಮುಂದೆ ಬನ್ನಿ, ನಮ್ಮ ದೇವರು ಮನೆ ದೇವರು ನಿಮ್ಮ ದೇವರಾಯನ ದುರ್ಗದ ದೇವರು ಅಂತ ನನಗೆ ನಿಲ್ಲದ ಪ್ರೀತಿ ಗೌರವವನ್ನು ತೋರಿಸಿದ್ರು. ಆಗ ಅಂದ್ಕೊಂಡೆ, ಪರವಾಗಿಲ್ವೇ, ನಮ್ಮ ಲಕ್ಷ್ಮೀ ನರಸಿಂಹ ನಮಗಿಲ್ಲೂ ಒಂದು ಇನ್ಫ್ಲೂಯೆನ್ಸ್ ಕೊಡ್ತಾ ಇದ್ದಾನೆ ಅಂತ ಹೇಳಿ. ಇದೆಲ್ಲ ಭಾವನಾತ್ಮಕವಾಗಿ ನಾವೆಷ್ಟು ಆನಂದ ಪಡೋದಕ್ಕಿದೆ ಯೋಚನೆ ಮಾಡಿ ಅಲ್ವೇ. ಭಾವ ಪ್ರಪಂಚ ಬಹಳ ದೊಡ್ಡದು. ಭೂಪ್ರಪಂಚ ನಮ್ಮ ಅಳತೆಗೆ ಸಿಗುತ್ತೆ. ಭೂಮಿಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ನೀವು ಅಳೆದು ಬಿಡಬಹುದೇನೋ. ಆದರೆ ಭಾವ ಪ್ರಪಂಚ ಇದೆಯಲ್ಲ,
ಅದು ಬಹಳ ದೊಡ್ಡದು. ಹಾಗಾಗಿ ಭಾವಗಳು ಭಾವದಂತೆ ಜೀವ, ಭಾವನೆಯಂತೆ ಜೀವನ ಅನ್ನೋದು ಭಾರತೀಯರ ನಂಬಿಕೆ. ಜಗತ್ತು ಇದನ್ನು ಇವತ್ತು ಒಪ್ಪಿಕೊಂಡಿದೆ. ಭಾರತೀಯರ ಈ ನಂಬಿಕೆ ಇವತ್ತು ವಿಶ್ವವ್ಯಾಪಕವಾಗಿ ಸಮ್ಮತವಾಗಿದೆ. ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ವೇದಾಧ್ಯಯನಕ್ಕೆ ತೊಡಗುವ ವ್ಯಕ್ತಿಗೆ ದೊರೆಯಬಹುದಾದ ಅನುಕೂಲಗಳೇನು, ಲಾಭ ಏನು ಅನ್ನೋದು ಸೂಕ್ಷ್ಮವಾಗಿ ಅವರು ನಮಗೆ ಪರಿಚಯಿಸ್ತಾರೆ. ಅವ್ರು ಹೇಳ್ತಾರೆ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಅಂದರೆ ಋಗ್ವೇದದ ಅಧ್ಯಯನದಿಂದ ಮನುಷ್ಯ ವಿನಯಶಾಲಿ ಆಗುತ್ತಾನೆ, ಯಜುರ್ವೇದದ ಅಧ್ಯಯನದಿಂದ ಮನುಷ್ಯನಲ್ಲಿ ಧೀಶಕ್ತಿ ವೃದ್ಧಿಯಾಗಿ ಧಾರಣಾ ಶಕ್ತಿಯೂ ಅವನಿಗೆ ಪ್ರಾಪ್ತವಾಗುತ್ತದೆ, ಸಾಮವೇದ ಅಧ್ಯಯನದಿಂದ ಮಾನವನು ಶಾಸ್ತ್ರಗಳ ವೈದುಷ್ಯವನ್ನು ವೇದಾರ್ಥ ಜ್ಞಾನ ಸಾಮರ್ಥ್ಯವನ್ನು ಪಡ್ಕೊಳ್ತಾನೆ. ವೇದಾಧ್ಯಯನ ಅಂತಕ್ಕಂಥದ್ದು ಮನುಷ್ಯನಿಗೆ ಕೀರ್ತಿಯನ್ನು ಕೂಡ ತಂದುಕೊಡುತ್ತದೆ. ರಾಮಾಯಣದಲ್ಲಿರುವ ಮಹಾಮೌಲ್ಯಗಳಲ್ಲಿ ವಾಲ್ಮೀಕಿಯ ಈ ಮಾತು ಅತ್ಯಂತ ಸೂಕ್ಷ್ಮವಾದ್ದು. ವೇದಾಧ್ಯಯನ ಮಾಡೋದ್ರ ಮೂಲಕ ಮನುಷ್ಯನು ವಿನಯವಂತನಾಗ್ತಾನಂತೆ, ಮನುಷ್ಯನಲ್ಲಿ ಧೀಶಕ್ತಿ ಜಾಗೃತವಾಗುತ್ತಂತೆ, ಅವನಲ್ಲಿ ವೇದಾರ್ಥ ಜ್ಞಾನ ಸಾಮರ್ಥ್ಯ ವೃದ್ಧಿಯಾಗುತ್ತಂತೆ. ಇದು ವಾಲ್ಮೀಕಿ ಮಹರ್ಷಿಗಳ ಅಭಿಮತ. ಭಾರತದ ಸನಾತನ ಪರಂಪರೆಯ ಮಹರ್ಷಿಗಳು ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ, ಅದಾಗಲೇ ನಾನು ನಿಮ್ಮ ಗಮನಕ್ಕೆ ತಂದ ಹಾಗೆ, ಚತುರ್ವಿಧ ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ 4 ಮೌಲ್ಯಗಳನ್ನು ಪ್ರತಿಪಾದಿಸಿದ್ದಾರೆ. ಈ ಮೌಲ್ಯಗಳನ್ನು ಅನುಸರಿಸೋದ್ರ ಮೂಲಕ ಮನುಷ್ಯನ ವೈಯಕ್ತಿಕ ಜೀವನ, ಕೌಟುಂಬಿಕ ಜೀವನ, ಔದ್ಯೋಗಿಕ ಜೀವನ, ಸಾಮಾಜಿಕ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನದ ವಿಕಾಸಗಳು ಸಾಧ್ಯವಾಗುತ್ತೆ ಅನ್ನೋದು ನಮ್ಮ ಋಷಿಗಳ ಅಭಿಮತ. ಹೀಗಾಗಿ ರಾಮಾಯಣ ಕುರಿತಾಗಿ ಒಂದು ಮಾತಿದೆ, ರಾಮಾಯಣ ಈಸ್ ಎ ವೈಡ್ ನೆಟ್ವರ್ಕ್ ಆಫ್ ವ್ಯಾಲ್ಯೂಸ್ ಅಂತ. ರಾಮಾಯಣದ ಪ್ರಭಾವ ನೋಡಬೇಕು ನೀವು. ಹೊರ ರಾಷ್ಟ್ರಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದ ಪ್ರಭಾವ ರಾಮಾಯಣದಿಂದ ಆಗಿದೆ. ನಾನು 2004ರಲ್ಲಿ ಇಟಲಿ ದೇಶಕ್ಕೆ ಹೋಗಿದ್ದೆ. ಪ್ರಪ್ರಥಮವಾಗಿ ಇಟಲಿಗೆ ನಾನು ಭೇಟಿ ನೀಡಿದಂಥ ಸಂದರ್ಭ. ಅಲ್ಲಿನ ಟ್ಯೂರಿನ್ ಸ್ಪಿರಿಚುಯಾಲಿಟಾ, ಇಟಲಿ ದೇಶದ ರಾಷ್ಟ್ರೀಯ ಸಾಂಸ್ಕೃತಿಕ ಹಬ್ಬಕ್ಕೆ 3 ಸಲ ನಾನು ಪ್ರವಚನಕಾರನಾಗಿ ಪೂಜ್ಯ ಸ್ವಾಮಿ ನಿರ್ಭಯಾನಂದರೊಂದಿಗೆ ಹೋಗಿದ್ದೆ. ಇಟಲಿಯ ಹುಟ್ಟ ಕ್ರಿಶ್ಚಿಯನ್ನರು, ಕಾಲಕ್ರಮದಲ್ಲಿ ಹಿಂದೂ ಧರ್ಮವನ್ನು ಅಪ್ಪಿಕೊಂಡವರು, ನಮ್ಮ ಮುಂದೆ ಸುಮಾರು 2.5 ಗಂಟೆ ಕಾಲ ರಾಮಾಯಣದ ನಾಟಕವನ್ನು ಪ್ರದರ್ಶಿಸಿದರು. ಪ್ರೇಕ್ಷಕರು ಭಾರತೀಯರು, ನಟರು ಇಟಾಲಿಯನ್ಸ್. 2ನೇ ಸಲ ಹೇಳ್ಬೇಕಾ ಶಬ್ದ? ಇಟಾಲಿಯನ್ಸ್ ರಾಮಾಯಣವನ್ನು ನಾಟಕ ಮಾಡಬಲ್ಲರು ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಿಮಗೆ ಆಶ್ಚರ್ಯ ಆಗುತ್ತೆ, ರಾವಣನಿಂದ ಸೀತೆ ಅಪಹೃತಳಾಗಿ ಹೊರಟು ಹೋದ ಮೇಲೆ ಶ್ರೀರಾಮ ಸೀತೆಯ ಹೆಸರನ್ನು ಹಿಡಿದು ಕೂಗ್ತಾ ಆ ಕಾಡಿನಲ್ಲಿ ಹೋಗ್ತಾನಲ್ಲ, ಬಹಳ ನೊಂದ್ಕೊಂಡು. ಸಾಮಾನ್ಯ ಮನುಷ್ಯನೊಬ್ಬನ ದುಃಖ ರಾಮನ ಆ ಕೂಗಿನಲ್ಲಿ ಕಾಣುತ್ತೆ. ಈ ಪಾತ್ರಧಾರಿಗಳು ಅದನ್ನು ಎಷ್ಟು ವಿಶೇಷವಾಗಿ ಎನಾಕ್ಟ್ ಮಾಡಿದ್ರು ಅಂದರೆ ಕಣ್ಣಲ್ಲಿ ನೀರು ಬರೋ ಹಾಗಿತ್ತು. ಹನುಮಂತನ ಪಾತ್ರಧಾರಿ ಸುಮಾರು 2 ತಿಂಗಳಿಂದ ಸಾತ್ವಿಕ ಆಹಾರಕ್ಕೆ ಶರಣಾಗ್ಬಿಟ್ಟಿದ್ದಂತೆ.
ಅವನು ನಮ್ಮ ಹತ್ರ ಎಲ್ಲ ಬಂದು, ನಾನು ಹನುಮಂತನ ಪಾತ್ರಕ್ಕೆ ಸರಿ ಇದ್ದೀನಾ ನಿಮ್ಗೆ ಅನ್ಸುತ್ತೆ? ಯಾಕೆಂತಂದರೆ ಯು ಆರ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ರೀರಾಮ್. ನಾವು ಕೇಳಿದ್ದು 4 ಕಡೆ ಕಂಡದ್ದನ್ನು ಈಗ ನಿಮ್ಮ ಮುಂದೆ ಆ್ಯಕ್ಟ್ ಮಾಡ್ತಾ ಇದ್ದೇವೆ. ಆದರೆ ನಿಮ್ಮಲ್ಲಿ ನಿತ್ಯ ಜೀವನದ ಕ್ಷಣ ಕ್ಷಣದಲ್ಲೂ ನಿಮಗೆ ರಾಮಾಯಣದ ಪ್ರಭಾವ ಇದೆ. ನಾನು ಆ್ಯಕ್ಟ್ ಮಾಡಿದ್ದು ಹೇಗನ್ನಿಸ್ತು ನಿಮಗೆ? ನನ್ನ ಭಾವ ಹೇಗನ್ನಿಸ್ತು? ನಾನು ತಿದ್ದುಕೊಳ್ಳೋದೇನಾದರೂ ಇದ್ದರೆ ದಯವಿಟ್ಟು ಹೇಳಿ. ಇಟಾಲಿಯನ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಪಾಶ್ಚಾತ್ಯರು, ಐರೋಪ್ಯರು ರಾಮಾಯಣವನ್ನು 2-2.5 ಗಂಟೆಗಳ ಕಾಲ ನಾಟಕವನ್ನು ಪ್ರದರ್ಶಿಸಿದ್ದು ಜೀವನದಲ್ಲಿ ಬಹಳ ದೊಡ್ಡ ಆನಂದ ಕೊಟ್ಟಂತಹ ಸಂದರ್ಭ. ಹೀಗಾಗಿ ನಾನು ಹೇಳಕ್ಕೆ ಹೊರಟದ್ದು, ರಾಮಾಯಣ ಈಸ್ ಎ ವೈಡ್ ನೆಟ್ವರ್ಕ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿದ್ದು ಭಾರತೀಯರಲ್ಲ, ಪಾಶ್ಚಾತ್ಯರು. ಅಂದರೆ ಅಲ್ಲಿ ಅಷ್ಟರ ಮಟ್ಟಿಗೆ ಮನುಷ್ಯನ ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ, ಔದ್ಯೋಗಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳು ಕ್ರೋಢೀಕರಣಗೊಂಡಿವೆ. ಅದೊಂದು ಗಣಿಯಾಗಿದೆ ಅಂತ. ಧರ್ಮಾರ್ಥ ಕಾಮಗಳು ಮನುಷ್ಯನ ವೈಯಕ್ತಿಕ ಜೀವನ ಹಾಗೂ ಸಮಾಜದ ಅಭಿವೃದ್ಧಿ ವಿಕಾಸಕ್ಕೆ ಅತ್ಯವಶ್ಯಕ. ಈ ಮೂರನ್ನೂ ಸಮಾನ ಮಹತ್ವದಿಂದ ಕಾಣಬೇಕು. ಒಂದು ಮತ್ತೊಂದಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಮಾತನ್ನು ಹೇಳಿದವನು ಸಾಕ್ಷಾತ್ ಶ್ರೀರಾಮ ಭರತನಿಗೆ. ಧರ್ಮ, ಅರ್ಥ, ಕಾಮ ಈ 3 ವಿಚಾರಗಳು ಮನುಷ್ಯನ ವೈಯಕ್ತಿಕ ಜೀವನವಷ್ಟೇ ಅಲ್ಲ, ಸಾಮಾಜಿಕ ಅಭಿವೃದ್ಧಿಯ ವಿಕಾಸಕ್ಕೂ ಅತ್ಯವಶ್ಯಕ. ಮೂರನ್ನೂ ಕೂಡ ಗೌರವಯುತವಾಗಿ ಪರಿಗಣಿಸಬೇಕು. ಒಂದು ಮತ್ತೊಂದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನುವಂತಹ ಮಾತನ್ನು ಶ್ರೀರಾಮ ಭರತನಿಗೆ ಹೇಳಿದ್ದು ಇಲ್ಲಿ ಉಲ್ಲೇಖಾರ್ಹ. ಭಾರತೀಯರು ಯಾವುದೇ ವಿಷಯಕ್ಕೆ ಹೆಚ್ಚು ಮಹತ್ವ ಕೊಡೋದು ನೀವೆಲ್ಲ ಗಮನಿಸಬಹುದು. ಅದಕ್ಕೆ ಆಧ್ಯಾತ್ಮಿಕವಾದ ಮೌಲ್ಯವಿದ್ದಾಗ ಮಾತ್ರ. ನಮ್ಮ ದೇಶವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ ಎಚ್ಚರಿಕೆ ಒಂದಿದೆ. ನೀವು ಎಂದೂ ಕೂಡ ಭಾರತೀಯ ಮೌಲ್ಯಗಳನ್ನು ಅಡಿಪಾಯವಾಗಿ ಇಟ್ಟುಕೊಂಡು, ಮೂಲ ಧನವಾಗಿಟ್ಟುಕೊಂಡು, ಮೂಲ ಸತ್ವವಾಗಿಟ್ಟುಕೊಂಡು, ಅದಕ್ಕೆ ಪೂರಕವಾಗಬಹುದಾದ ಹೊರ ಸಂಸ್ಕೃತಿಗಳ ವಿಚಾರಗಳನ್ನು ಎರವಲು ಪಡಿಬೇಕೇ ಹೊರತು ನಿಮ್ಮ ಮೂಲ ತತ್ವವನ್ನೇ ರೀಪ್ಲೇಸ್ ಮಾಡೋಕ್ಕೆ ಹೋಗಬಾರ್ದು. ಅದು ಬಹಳ ದೊಡ್ಡ ಆಘಾತಕಾರಿಯಾದ ವಿಚಾರ. ನಾನು ಮೊನ್ನೆ ದಿವಸ ಹೇಳಿದೆ, 2000 ವರ್ಷದ ಇತಿಹಾಸ ಕಂಡಿದೆ ಕ್ರಿಶ್ಚಿಯನ್ ಧರ್ಮ. ಯಾವ ಕ್ರಿಶ್ಚಿಯನ್ ಧರ್ಮ ಕೆಲವು ಶತಮಾನಗಳ ಹಿಂದೆ ಸನ್ಯಾಸಿ, ಕಾವಿ ಬಟ್ಟೆ ಉಟ್ಟ ಸನ್ಯಾಸಿಯನ್ನು ಲಾಫಿಂಗ್ ಸ್ಟಾಕ್ ಅನ್ನೋಷ್ಟರ ಮಟ್ಟಿಗೆ ಚಿತ್ರಿಸಿತ್ತೋ, ಇವತ್ತು ಕ್ರಿಶ್ಚಿಯನ್ ಧರ್ಮದ ಪ್ರಚಾರಕರು ಕಾವಿ ಬಟ್ಟೆ ಧರಿಸ್ತಾ ಇದ್ದಾರೆ. ಕ್ರಿಶ್ಚಿಯನ್ನರ ಶಿಲಿಬೆಯನ್ನು ಈಶ್ವರನ ಆಕಾರದ, ಲಿಂಗಾಕಾರದ ಮತ್ತೊಂದು ವಸ್ತುವಿನಿಂದ ಮುಚ್ಚಿ ಅದಕ್ಕೆ ಪೂಜೆ ಮಾಡಿಸಿ, ಆಮೇಲೆ ಅದಕ್ಕೆ ಅದರ ಆಂತರ್ಯದಲ್ಲಿರೋ ದೇವರು ಯಾರು ಗೊತ್ತಾ, ನಿಮ್ಮ ಈಶ್ವರನ ಒಳಗಡೆನೂ ಯಾರಿದಾನು ಗೊತ್ತಾ ಅಂತ ಪರಿಚಯಿಸ್ತಾ ಇದ್ದಾರೆ. ಆಡಿಯೋ. ಈಗ ಯೇಸು ಕ್ರಿಸ್ತನನ್ನ ಕುರಿತು ಶತನಾಮಾವಳಿಗಳು, ಅಷ್ಟೋತ್ತರ ಶತನಾಮಾವಳಿಗಳು, ಸಹಸ್ರನಾಮಗಳು. ಪಾಪ ನಮ್ಮ ತ್ಯಾಗರಾಜರ ಹಾಡೆಲ್ಲ ಈಗ ಡಬ್ಬಾಗ್ಬಿಟ್ಟಿದೆ. ಡಬ್ಬು ಅಂತ ಅರ್ಥ ಆಯ್ತಾ ನಿಮಗೆ? ಡಬ್ಬಿಂಗ್ ಅಂತ ಅರ್ಥ ಆಯ್ತಾ? ನೀವು ಒರಿಜಿನಲ್ಲು. ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು ನಾವು. ಅರ್ಥ ಆಯ್ತು ನಿಮಗೀಗ? ಈಗ ಪಾಶ್ಚಾತ್ಯ ದೇವರುಗಳಿಗೆ ಬ್ರಹ್ಮರಥೋತ್ಸವಗಳು ಶುರುವಾಗ್ತಾ ಇದೆ. ಯಾವುದನ್ನ ಶತಶತಮಾನಗಳ ಕಾಲ ಮೂಢನಂಬಿಕೆ ಅಂತ ಕರೀಲಾಯಿತೋ, ಇವತ್ತದು ಅನಿವಾರ್ಯತೆಯನ್ನು ಕಂಡುಕೊಂಡಿದೆ ಅವರ ವಲಯದಲ್ಲೂ ಕೂಡ. ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ಇಲ್ಲಿ ನಮಗೊಂದು ಅದ್ಭುತವಾದ ಸತ್ಯ ಮನವರಿಕೆ ಆಗಬೇಕು. ಏನದು?
ಎನಿಥಿಂಗ್ ದಟ್ ಆಫ್ ಇಂಡಿಯನ್ ಆರಿಜಿನ್ ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ. ಎನಿಥಿಂಗ್ ದಟ್ ಆಫ್ ವೆಸ್ಟರ್ನ್ ಆರಿಜಿನ್ ಫಸ್ಟ್ ವೆರಿಫೈ ಅಂಡ್ ದೆನ್ ಅಕ್ಸೆಪ್ಟ್ ಅಂದ್ರು ವಿವೇಕಾನಂದರು. ನಿವೇದಿತಾಗಿ ಡಿಕ್ಟೇಟ್ ಮಾಡಿದ್ರು ಈ ಮಾತುಗಳನ್ನು ಅವರು. ನಿವೇದಿತಾಗಿ ಡಿಕ್ಟೇಟ್ ಮಾಡಿದ್ರು. ಹಲವಾರು ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ ನಾನು ವಿವೇಕಾನಂದರ ಮಾತು. ಬಹುಶಃ ನಿನ್ನೆ ಮೊನ್ನೆಯ ಉಪನ್ಯಾಸದಲ್ಲೂ ಪ್ರಸ್ತಾಪಿಸಿದ್ದೇನೆ. ಚಿಕಾಗೋನಲ್ಲಿ ಮಾತನಾಡಿದ ಕಡೆ ಉಪನ್ಯಾಸದಲ್ಲಿ ವಿವೇಕಾನಂದರು ಹೇಳಿದ್ದು, ಜಗತ್ತಿಗೆ ಒಂದು ಬೆಳಕು ಬೇಕಾಗಿದೆ. ಇಡೀ ಜಗತ್ತು ಒಂದು ಅದ್ಭುತವಾದ ಬೆಳಕಿನ ಅವಶ್ಯಕತೆಯನ್ನು ಕಾಣ್ತಾ ಇದೆ. ನೆನಪಿಡಿ, ಆ ಬೆಳಕು ಭಾರತದಲ್ಲಿ ಮಾತ್ರ ಇದೆ. ಇಷ್ಟು ಹೇಳಿ ವಿವೇಕಾನಂದರು ಸುಮ್ಮನಾಗಲಿಲ್ಲ. ಅದೆಷ್ಟು ದಾಳಿಗಳು, ಅದೆಷ್ಟು ಪರಕೀಯರ ಆಡಳಿತ, ದುರಾಡಳಿತ ನಡೆದರೂ ಕೂಡ ನಿರ್ನಾಮವಾಗಬೇಕಾಗಿದ್ದ ಭಾರತವನ್ನು ಯಾವುದೋ ಶ್ರೇಷ್ಠ ಕಾರಣಕ್ಕಾಗಿ ಭಗವಂತ ಜೀವಂತವಾಗಿಟ್ಟಿದ್ದಾನೆ. ಭಾರತ ಜೀವಂತವಾಗಿರೋದಕ್ಕೆ ಕಾರಣ ಪರಮಾತ್ಮನ ಇಚ್ಛೆ. ಪರಮಾತ್ಮ ತನ್ನ ಯಾವುದೋ ಒಂದು ವಿಶೇಷವಾದ ಕಾರ್ಯವನ್ನು ಭಾರತದ ಮೂಲಕ ಮಾಡಿಸ್ಕೊಳ್ಳೋದಕ್ಕೆ ಅವನೇ ಇಚ್ಛೆ ಪಟ್ಟಿದ್ದಾನೆ. ಇಲ್ಲದೇ ಇದ್ದರೆ ಈ ದೇಶದ ಮೇಲೆ ಆದಂತಹ ಆಘಾತಗಳು, ದಾಳಿಗಳು ಈ ದೇಶವನ್ನು ಜಗತ್ತಿನ ಭೂಪಟದಿಂದ ನಿರ್ಮೂಲನ ಮಾಡಬಹುದಷ್ಟು ಮಟ್ಟಿಗೆ ದುಷ್ಕೃತ್ಯಗಳು ಈ ದೇಶದ ಮೇಲೆ ನಡೆದಿದೆ. ಭಾರತ ಬದುಕಿದೆ, ಸಾಂಸ್ಕೃತಿಕವಾಗಿ ಬದುಕಿದೆ. ಈ ದೇಶ ತನ್ನಲ್ಲಿ ಹುದುಗಿಟ್ಟುಕೊಂಡಿರ್ತಕ್ಕಂಥ ಆ ಅದ್ಭುತವಾದ ಶಕ್ತಿಯನ್ನು ಜಗತ್ತಿಗೆ ನೀಡಬೇಕಾಗಿದೆ. ವಿವೇಕಾನಂದರ ಈ ಮಾತು ಜಗತ್ತಿನಲ್ಲಿ ಅದೆಷ್ಟು ಸಾಕ್ಷಾತ್ತಾಗಿ ದಿನೇ 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 ಸಾಕಾರಗೊಳ್ತಾ ಇದೆ, ಇದನ್ನು ನೀವು ಗಮನಿಸಬೇಕು. ಮುಂದೆ ಪಾಶ್ಚಾತ್ಯ ಚಿಂತಕರು ಹೇಳಿದರು, ಇಂಡಿಯಾ ವಿಲ್ ಕಾನ್ಕರ್ ಹರ್ ಕಾನ್ಕರರ್ಸ್ ಕಲ್ಚರಲಿ ಅಂಡ್ ನಾಟ್ ವಿತ್ ವೆಪನ್ಸ್. Civilization survive not on ethnic values because ethnic values are not universal in nature. ಇದೆಲ್ಲ ಮಾತುಗಳು ಬಂದಿದೆ, ಇದೆಲ್ಲ ಪಾಶ್ಚಾತ್ಯರ ಮಾತುಗಳೇ. ಹಾಗಾಗಿ ಭಾರತೀಯರು ಯಾವುದೇ ಮೌಲ್ಯವನ್ನು ಆಧ್ಯಾತ್ಮಿಕ ಮೌಲ್ಯವಾಗಿ ಪರಿಗಣಿಸಿ ಅದರ ಶಾಶ್ವತತೆಯನ್ನು ಅದರ ಅನಿವಾರ್ಯತೆಯನ್ನು ಜನಸಂಕುಲಕ್ಕೆ ಪರಿಚಯಿಸ್ತಾರೆ. ಈಗ ನೋಡಿ, ತಾಯಿ ನಮಗೆ ಅನಿವಾರ್ಯ, ಆದ್ದರಿಂದ ಅವಳನ್ನು ದೈವತ್ವದಲ್ಲಿ ಗುರುತಿಸ್ತೇವೆ, ಮಾತೃದೇವೋಭವ. ತಂದೆ ನಮಗೆ ಅನಿವಾರ್ಯ, ಪಿತೃದೇವೋಭವ. ಗುರು ನಮಗೆ ಅನಿವಾರ್ಯ, ಆಚಾರ್ಯ ದೇವೋಭವ. ಆಮೇಲೆ ಗ್ಯಾಲಕ್ಸಿ ಆಫ್ ಗಾಡ್ಸ್, ಎಲ್ಲರೂ ಲಿಸ್ಟು ಬರೋದು ಆಮೇಲೆ. ಈ ಮೂರು ಅನಿವಾರ್ಯ, ಈ ಮೂರು ಇರ್ರಿಪ್ಲೇಸಬಲ್. ಹೆಂಡತಿ ಒಬ್ಬಳು ತೀರ್ಕೊಂಡ್ರೆ ಇನ್ನೊಬ್ಬಳು ಅವಳ ಸ್ಥಾನಕ್ಕೆ ಬರಬಹುದು, ಆದರೆ ತಾಯಿ ತೀರ್ಕೊಂಡ್ರೆ ಅವಳ ಸ್ಥಾನಕ್ಕೆ ಬರೋದು ತಾಯಿ ಅಲ್ಲ, ಮಲತಾಯಿ. ಅದು ಬೇರೆ ರೀತಿ ವ್ಯಾವಹಾರಿಕವಾಗಿ ಹೋಗ್ಬಿಡುತ್ತೆ. ತಾಯಿ ಸತ್ತರೆ ತಂದೆ ಚಿಕ್ಕಪ್ಪ ಆಗ್ತಾನೆ ಅಂತ. ಯಾಕೆಂದರೆ ಚಿಕ್ಕಮ್ಮ ಬರ್ತಾಳೆ, ಚಿಕ್ಕಮ್ಮನಿಗೆ ಆಪೋಸಿಟ್ ಜೆಂಡರು ಚಿಕ್ಕಪ್ಪ ಅಂತ. ಸಿಂಪಲ್ ಇಂಗ್ಲಿಷ್. ಆದರೆ ಮಹಾನ್ ತಾಯಿಗಳ ಹಾಗೆ ಬದುಕದ ಮಲತಾಯಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ, ಅಂಥವರು ಇದ್ದಾರೆ. ಅವರನ್ನು ಇಂಥ ಸಂದರ್ಭದಲ್ಲಿ ನಾನು ಅತ್ಯಂತ ಧನ್ಯತೆಯಿಂದ ನೆನಪು ಮಾಡಿಕೊಳ್ತೇನೆ. ಮೊದಲನೇ ಹೆಂಡತಿಯ ಮಕ್ಕಳು ತಾಯಿಯನ್ನು ಕಳ್ಕೊಂಡು ತಬ್ಬಲಿಗಳಾದ ಮೇಲೆ ಎರಡನೇ ಪತ್ನಿಯಾಗಿ ಬಂದ ಒಬ್ಬಳು ತಾಯಿ ಒಂದೇ ಮಗುವಿಗೆ ತನ್ನ ಕುಟುಂಬವನ್ನು ಸೀಮಿತವಾಗಿಸಿ ತನ್ನ ಅಕ್ಕನ ಹೆಸರನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಟ್ಟು, ಮೊದಲನೇ ಹೆಂಡತಿ ಹೆಸರನ್ನು, ಆ ಮಕ್ಕಳನ್ನೆಲ್ಲ ಸಾಕಿ ಕಡೆಗೆ ಮೊದಲನೇ ಹೆಂಡತಿಯ ಮೊದಲನೇ ಮಗನಿಗೆ ಮದುವೆಯಾಗಿ ಒಂದು ಹೆಣ್ಣು ಆದಾಗ ತಮ್ಮ ಚಿಕ್ಕಮ್ಮನ ಹೆಸರನ್ನಿಟ್ಟು. ಈ ಉದಾಹರಣೆ ಗೌರಿಬಿದ್ನೂರಿನಲ್ಲಿದೆ. ಆ ಮನೆಗೆ ಹೋಗಿದ್ದೆ ನಾನು. ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡಿ ಅವ್ರ ಮನೆಯಲ್ಲಿ, ಅವ್ರ ಮನೆಯ ಕಥೆ ಕೇಳಿದ ದಿವಸ ಇಡೀ ದಿವಸ ಅದೆಷ್ಟು ಆನಂದವಾಗಿದ್ದೆ ನಾನು. ನಮ್ಮ ಚಿಕ್ಕಮ್ಮನ ಹೆಸರು ನನ್ನ ಮಗಳಿಗಿಟ್ಟೆ. ನಮ್ಮ ಚಿಕ್ಕಮ್ಮ ನಮಗೆ ಚಿಕ್ಕಮ್ಮ ಅನಿಸ್ಲಿಲ್ಲ. ನಮ್ಮಮ್ಮ ಅಂತೂ ನಮಗೆ ಹೆಚ್ಚು ನೆನಪಿಲ್ಲ ಸ್ವಾಮೀಜಿ. ನಮ್ಮ ಚಿಕ್ಕಮ್ಮ ದೇವತೆ,
ನೋಡಿ ಅವಳ ಫೋಟೋ ದೇವರ ಗೂಡಿನಲ್ಲಿಟ್ಟಿದ್ದಾರೆ, ಚಿಕ್ಕಮ್ಮನ ಫೋಟೋ. ಇದೂ ಇದೆ, ಈ ಆದರ್ಶವೂ ಇದೆ. ಇದೊಂದು ಅದ್ಭುತ. ಹೀಗಾಗಿ ಆಧ್ಯಾತ್ಮಿಕ ಮೌಲ್ಯ ಭಾರತೀಯ ಸಂಸ್ಕೃತಿಯ ಕೇಂದ್ರ ಬಿಂದು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ನಾವು. ಯಾಕೆ ಭಾರತದಲ್ಲಿ ಒಬ್ಬ ಮನುಷ್ಯನನ್ನು ನೀವು ವಿವರಿಸಬೇಕಾದ್ರೆ ಅವನಿಗೆ 100 ರೀತಿಯ ಕ್ರೆಡೆನ್ಷಿಯಲ್ಸ್ ಕೊಡಿ, 100 ಪರಿಚಯಾತ್ಮಕ ವಿಚಾರಗಳನ್ನು ಕೊಡಿ, ಅವನು ಏನೇನು ಬಿರುದು ಪಡ್ಕೊಂಡಿದ್ದಾನೆ ಅನ್ನೋದನ್ನು ಕೊಟ್ಟುಬಿಡಿ. ಆದರೆ ಕಟ್ಟ ಕಡೆಗೆ ಇದೆಲ್ಲದಕ್ಕೂ ಪರಿಪೂರ್ಣತೆ ಸಿಗೋದು ಮನುಷ್ಯ ಸತ್ ಚಿತ್ ಆನಂದ ಸ್ವರೂಪಿ ಆಗಿದ್ದಾನೆ. ಅವನು ಆತ್ಮಜ್ಞಾನವನ್ನು ಪಡೆಯೋದ್ರ ಮೂಲಕ ಪರಿಪೂರ್ಣನಾಗ್ತಾನೆ. ಅಂದರೆ ಮನುಷ್ಯನ ಜೀವನದ ಚರಮಧ್ಯೇಯ ಆತ್ಮಸಾಕ್ಷಾತ್ಕಾರ. ಆತ್ಮಜ್ಞಾನ ಪಡೆಯದೆ ಜೀವನದ ಯಶಸ್ಸು ಅಪರಿಪೂರ್ಣ. ಯಾವಾಗ ಅವನಿಗೆ ಆತ್ಮಜ್ಞಾನ ಸಿಗುತ್ತೋ ಆಗ ಅವನಿಗೆ ಅರ್ಥವಾಗುತ್ತೆ ಆತ್ಮವತ್ ಸರ್ವಭೂತೇಷು. ಅದರ ಪರಿಣಾಮ ಏನು? ಯಃ ಪಶ್ಯತಿ ಸ ಪಂಡಿತ. ಭಾರತೀಯರು ವಿದ್ಯಾವಂತನನ್ನು ಡಿಫೈನ್ ಮಾಡಿದ್ದು ಹೇಗೆ ಗೊತ್ತಾ? ಶಂಕರಾಚಾರ್ಯರಿಗಿಂತ 2 ಶತಮಾನ ಮೊದಲೇ ಹುಟ್ಟಿದ ರಾಜ ಭರ್ತೃಹರಿ ಒಂದು ಶ್ಲೋಕದಲ್ಲಿ ಬರೀತಾನೆ, ವಿದ್ಯಾ ರಾಜಸು ಪೂಜ್ಯತೆ ನತು ಧನಂ ವಿದ್ಯಾ ವಿಹೀನ ಪಶು. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ರಾಜ ಭರ್ತೃಹರಿ ಬರೀತಾನೆ, ವಿದ್ಯಾ ವಿಹೀನ ಪಶು. ವಿದ್ಯಾ ರಾಜಸು ಪೂಜ್ಯತೆ, ಚಕ್ರವರ್ತಿಯಿಂದಲೂ ಪೂಜಿಸಲ್ಪಡುವುದು ವಿದ್ಯೆಯೇ ಹೊರತು ನತು ಧನಂ, ಹಣವಲ್ಲ, ವಿದ್ಯೆ. ಹಾಗಾಗಿ ಆತ್ಮವಿದ್ಯೆ ಎನ್ನುವುದು ಆತ್ಮವಿದ್ಯಾ ವಿದ್ಯಾನಾಂ, ಮನುಷ್ಯನ ಜೀವನದ ಪರಿಪೂರ್ಣ ಜ್ಞಾನ ಪ್ರಾಪ್ತಿ ಆತ್ಮಶಿಕ್ಷಣದ ಮೂಲಕವೇ. ತನ್ನನ್ನು ಸಚ್ಚಿದಾನಂದ ಎಂದು ಸಾಕ್ಷಾತ್ತಾಗಿ ಅನುಭವಕ್ಕೆ ತಂದುಕೊಂಡಾಗ ಅವನ ಬದುಕಿನ ಸಂಪೂರ್ಣ ಶಿಕ್ಷಣ ಅವನಿಗೆ ಪ್ರಾಪ್ತಿಯಾಯಿತು. ಆಗ ಮಾತ್ರವೇ ಅವನು ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ನೆನಪಿಟ್ಕೊಳ್ಳಿ, ಆತ್ಮಜ್ಞಾನಿಗೆ ತ್ಯಾಗ ತತ್ವದ ಪರಿಪೂರ್ಣ ಅನುಭವ ಆಗಿರುತ್ತೆ. ನ ಕರ್ಮಣ ನ ಪ್ರಜಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ತ್ಯಾಗಾತ್ ಶಾಂತಿರನಂತರಂ. ತ್ಯಾಗೇ ನೈಕೆ, ತ್ಯಾಗ ಮಾತ್ರದಿಂದಲೇ ಅಮೃತತ್ವ ಪ್ರಾಪ್ತಿ. ನೋಡಿದ್ರ, ತ್ಯಾಗ ಮತ್ತು ಸೇವೆ ಭಾರತದ ಅವಳಿ ಆದರ್ಶಗಳು, ವಿವೇಕಾನಂದರ ಮಾತು. ಹಾಗಾಗಿ ಆತ್ಮಜ್ಞಾನಿಗೆ ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿಯಿಂದ ನಡೆಸಿಕೊಳ್ಳುವ ಯೋಗ್ಯತೆ ಬರುತ್ತೆ. ಅಷ್ಟೇ ಅಲ್ಲ, ಅವನಿಗೆ ತ್ಯಾಗದ ಮಹತ್ವ ಅನುಭವವಾಗುತ್ತೆ. ಆರೋಗ್ಯವಂತ ಪ್ರಜೆ ಮತ್ತು ಆರೋಗ್ಯವಂತ ಸಮಾಜ, ಇದೆರಡರ ನಡುವೆ ಸಮತೋಲನವನ್ನು ದೊರಕಿಸಿಕೊಡಬೇಕು ಅಂತ ರಾಮಾಯಣ ಪ್ರತಿಪಾದಿಸುತ್ತೆ. ಲೀವ್ ಅಂಡ್ ಲೆಟ್ ಲೀವ್ ಅಂದ ಮೊನ್ನೆ ಕೇಳಿದ್ರಲ್ಲ ನೀವು, ಅದು ರಾಮಾಯಣದ ತತ್ವವೇ. ಆರೋಗ್ಯವಂತ ಪ್ರಜೆ ಮತ್ತು ಆರೋಗ್ಯವಂತ ಸಮಾಜದ ನಡುವೆ ಸಮತೋಲನವನ್ನು ರೂಪಿಸುವಂಥದ್ದು. ನಿನ್ನಂತೆಯೇ ಇತರರನ್ನೂ ತಿಳಿ, ನಿನ್ನಂತೆಯೇ ಇತರರನ್ನೂ ತಿಳಿ. ರಾಮಾಯಣ ಹೇಳುತ್ತೆ ನಿನ್ನಂತೆಯೇ ಇತರರನ್ನೂ ತಿಳಿ ಅಂತ. 2000 ಕ್ರಿಸ್ತಶಕ 1ನೇ ಶತಮಾನದ ನಂತರ ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅಂತ ಮೊನ್ನೆದದು 2000 ವರ್ಷದ ಮಾತಷ್ಟೇ. ರಾಮಾಯಣ ಹೇಳ್ತಾ ಇದೆ ನಿನ್ನಂತೆಯೇ ಇತರರನ್ನು ತಿಳಿ. ಆತ್ಮವತ್ ಸರ್ವಭೂತೇಷು, ಎಲ್ಲ ಜೀವಿಗಳಲ್ಲಿಯೂ ಕೂಡ ನಿನ್ನನ್ನೇ ಕಾಣು. ಎಲ್ಲ ಜೀವಿಗಳಲ್ಲೂ ನಾನು ನನ್ನನ್ನೇ ಕಾಣುವಂತಾದರೆ ನನಗೆ ಅಪರಿಚಿತರು ಯಾರು, ನನಗೆ ಶತ್ರುಗಳು ಯಾರು, ನನ್ನವರಲ್ಲ ಅನ್ನೋರು ಯಾರು? ಯೋಚನೆ ಮಾಡಿ.
ಇದು ರಾಮಾಯಣದ ಒಂದು ಅದ್ಭುತವಾದ ಸನ್ನಿವೇಶ, ಒಂದು ದೊಡ್ಡ ಮೌಲ್ಯ. ನಿನ್ನಂತೆಯೇ ಇತರರನ್ನೂ ತಿಳಿ ಅನ್ನೋದೇ ರಾಮರಾಜ್ಯದ ಪರಿಕಲ್ಪನೆ. ರಾಮರಾಜ್ಯ ನಿಮಗೆಲ್ಲ ಅರ್ಥ ಆಗ್ತಾ ಇದೆ, ಹಿಂದಿಗಿಂತಲೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈಗ ಎಷ್ಟು ಚೆನ್ನಾಗಿದೆ ದೇಶ ನೋಡಿ, ಯಾವ ಗಲಾಟೆಯೂ ಇಲ್ಲ. ಎಲ್ಲ ನಿದ್ರೆ ಮಾಡ್ತಾ ಇದ್ದೀರೋ ಇಲ್ವೋ, ನೆಮ್ಮದಿಯಾಗಿದ್ದೀರೋ ಇಲ್ವೋ. ಪ್ರಾಕೃತಿಕ ವಿಕೋಪಗಳು ಎಲ್ಲ ಕಡೆ ಇದೆ, ಅತಿವೃಷ್ಟಿ, ಅನಾವೃಷ್ಟಿಗಳು, ವಿಪರೀತವಾದ ಬೇಸಿಗೆ. ಅದಕ್ಕೇನು ಮಾಡೋಕ್ಕಾಗೋದು? ಪ್ರಕೃತಿ ಮೇಲೆ ಮನುಷ್ಯ ಮಾಡಿದ ಅಪಚಾರಕ್ಕೆ ಪ್ರತಿಫಲ ಇದು. ಆದರೆ ಜನ ಅದೆಷ್ಟು ನೆಮ್ಮದಿಯಾಗಿದ್ದಾರೆ, ಜನ ಅದೆಷ್ಟು ಸಮಾಧಾನವಾಗಿದ್ದಾರೆ. ತಪ್ಪು ಮಾಡುವವನು ಕೂಡ ಕದ್ದು ಮುಚ್ಚಿ ತಪ್ಪು ಮಾಡ್ತಾ ಇದ್ದಾನೆ. ತಪ್ಪು ಆಚೆಗೆ ಬಂತು ಅಂತಂದರೆ ಅವನು ಕಾದಿದೆ, ಅವನಿಗೆ ಪಶ್ಚಾತ್ತಾಪ ಕಾದಿದೆ ಅಂತಕ್ಕಂಥ ದಿನಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಎಷ್ಟು ಚೆನ್ನಾಗಿ ಗಮನಿಸ್ತಾ ಇದ್ದೀರಿ ನೋಡಿ. ಬೆಂಕಿಯ ಜೊತೆ ಸರಸ ಆಡೋದಕ್ಕೆ ಹೊರಟಂಥ ಹುಳುಗಳೆಲ್ಲ ಓಡ್ ಹೋಗ್ತಾ ಇವೆ. ಇದು ಕಾಣ್ತಾ ಇದ್ದೀವಿ ನಾವು ದೇಶದಲ್ಲಿ ಇವತ್ತು, ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದ್ದೀವಿ. ಯಾವುದೇ ರೀತಿಯಲ್ಲೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಜನಸಾಮಾನ್ಯನೊಬ್ಬ ರಾಷ್ಟ್ರ ಮಟ್ಟದಲ್ಲಿ ತನ್ನ ನೋವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ. ನಮ್ಮ ಆಶ್ರಮದ ಯುವಕ ಸಂಘದ ಒಬ್ಬ ಹುಡುಗ ನ್ಯಾಷನಲೈಸ್ಡ್ ಬ್ಯಾಂಕ್ ಒಂದರಲ್ಲಿ ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಿದ್ದಾನೆ. ಬ್ಯಾಂಕಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವನಿಗೆ ತೊಂದರೆ ಆಗಿದೆ, ಅವನಿಗೆ ಲೋನ್ ಸಿಗಲಿಲ್ಲ. ನನ್ನ ಹತ್ರ ಬಂದು ಕಣ್ಣೀರು ಹಾಕ್ದ. ನಾನು ಹೇಳಿದೆ, ಕಣ್ಣೀರು ಯಾಕೆ ಹಾಕ್ತೀಯ? ಈ ದೇಶಕ್ಕೆ ದಿಕ್ಕಾಗಿ ಒಬ್ಬ ಸಿಂಹ ಸದೃಶ ಪುರುಷ ಪ್ರಧಾನಮಂತ್ರಿಯಾಗಿಲ್ವಾ? ಅವ್ರಿಗೆ ಮೇಲ್ ಮಾಡು ಅಂದೆ ನಾನು. ಆತ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಮೇಲ್ ಮಾಡ್ತಾನೆ, ಅವನ ದಾಖಲೆಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಮೇಲ್ ಮಾಡ್ತಾನೆ. 3 ತಿಂಗಳಿಂದ ಬ್ಯಾಂಕ್ ಅಧಿಕಾರಿಗಳು ಅವನ ಕಡೆ ನೋಡಿರಲಿಲ್ಲ. 24 ಗಂಟೆಯೊಳಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್ನಿಂದ ಆ ಪರ್ಟಿಕ್ಯುಲರ್ ಜಿಲ್ಲೆಯ ಆ ಬ್ಯಾಂಕಿನ ಮ್ಯಾನೇಜರ್ಗೆ ಇನ್ಫಾರ್ಮೇಷನ್ ಬರುತ್ತೆ, ಈ ಹುಡುಗನ ದಾಖಲೆಗಳನ್ನು ಪರಿಶೀಲಿಸಿ ಇಮ್ಮಿಡಿಯೇಟ್ಲಿ ಎಜುಕೇಷನ್ ಲೋನ್ ಗ್ರ್ಯಾಂಟ್ ಮಾಡಬೇಕು ಅಂತ. ಆತ ಓದ್ತಾ ಇರೋದು ಹಾವೇರಿ ಜಿಲ್ಲೆಯಲ್ಲಿ. ಬ್ಯಾಂಕ್ ಆಫೀಸರ್ಸು ಹಾವೇರಿ ಜಿಲ್ಲೆಯ ಅವನ ಹಾಸ್ಟೆಲಿಗೆ ಹೋಗ್ತಾರೆ. ಅವನು ಗಣೇಶನ ಹಬ್ಬಕ್ಕೆ ಗುಬ್ಬಿ ತಾಲೂಕಿಗೆ ಬಂದಿದ್ದ. ಆ ಮ್ಯಾನೇಜರ್ ಟ್ಯಾಕ್ಸಿ ಮಾಡಿಕೊಂಡು ಗುಬ್ಬಿ ತಾಲೂಕಿನವರು ಹಳ್ಳಿ ಬಾಗಿಲಿಗೆ ಹೋಗ್ತಾನೆ. ಅವನ ತಾತನ ಜೊತೆ ತೆಂಗಿನಕಾಯಿ ಕೀಳಕ್ಕೆ ತೋಟಕ್ಕೆ ಹೋಗಿದ್ದ. ಮ್ಯಾನೇಜರ್ ತೋಟಕ್ಕೂ ಹೋಗ್ತಾನೆ. ಈಗ ತಾನೇ ತೆಂಗಿನಕಾಯಿ ತುಂಬಿಕೊಂಡು ಅವನು ತಿಪ್ಟೂರಿನ ಮಾರ್ಕೆಟಿಗೆ ಹೋದ ಅಂತ ಬರ್ತವೆ, ಅಲ್ಲಿಗೂ ಬುದ್ಧಿ ಇಲ್ಲದೆ ಇದ್ದೀರ ಏನೇನಾಗುತ್ತೆ ಅಂತ ಅರ್ಥ ಆಯ್ತು ನಿಮಗೀಗ? ನ್ಯಾಯಸಮ್ಮತವಾದ ಒಂದು ಸಿಗ್ನೇಚರ್ ಮಾಡಿ ಕೊಟ್ಟಿದ್ರೆ ಆಗೋದು. ನೋಡಿ, ಯೋಚನೆ ಮಾಡಿ ಇದನ್ನು. ಕಡೆಗೆ ಅವನನ್ನು ಹುಡುಕೊಂಡು ಹೋಗಿ, ಇದೊಂದು ರೀತಿ ಜೂಟಾಟನೇ ಆಯಿತು. ಹುಡುಕೊಂಡು ಹೋಗಿ, ಅಪ್ಪ ಇಲ್ಲಿ ಸೈನ್ ಮಾಡು ಅಂಥೇಳಿ 24 ಅವರ್ಸಲ್ಲಿ ಅವನಿಗೆ ಸೈನ್ ಮಾಡಿದ ಮೇಲೆ ಅವನ ಎಜುಕೇಷನ್ ಲೋನ್ ಗ್ರ್ಯಾಂಟ್ ಆಯಿತು. ನಾನೇ ಸಾಕ್ಷಿ ಇದಕ್ಕೆ, ಬನ್ನಿ ನಾನು ಕೊಡ್ತೇನೆ ದಾಖಲೆಗಳು. ಹೇಗೆ ಸಾಧ್ಯವಾಗುತ್ತೆ ಇದು? ಒಬ್ಬ ಹಳ್ಳಿಯ ಹುಡುಗ, ಅವನ ಎಜುಕೇಷನ್ ಬಿಟ್ಬಿಡ್ಬೇಕಾಗಿತ್ತು. 90% ತೊಗೊಂಡಿದ್ದಾನೆ ಸೆಕೆಂಡ್ PUCಯಲ್ಲಿ. ಆದರೆ ಅವನು ಇವತ್ತೊಬ್ಬ ಮನುಷ್ಯನಾಗ್ತಾ ಇದ್ದಾನೆ. ಹಳ್ಳಿಯಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ತ್ಯಾಗಟೂರು ಅನ್ನೋ ಹಳ್ಳಿಯ ಕಥೆ ಇದು. ಅದು ಡೆಲ್ಲಿ ಬಾಗಿಲು ಮುಟ್ಟಿತು. ಮುಟ್ಟಬೇಕಾದ ಜಾಗಕ್ಕೆ ಮುಟ್ಟಿದ್ರಿಂದ ಮಹಾತ್ಮನೊಬ್ಬನಿಗೆ ಅದು ಅರ್ಥ ಆಯಿತು. ಎಲ್ರಿಗೂ ಅರ್ಥ ಆಗಬೇಕು ಅಂತ ಏನಿಲ್ಲ, ಹಾಗೆ ಅನ್ಕೋಬಾರ್ದು. ಕಾರ್ಯ ಆಯಿತು. ನ್ಯಾಯವಾಗಿ ಸಿಗಬೇಕಾದನ್ನು ಹೋರಾಟ ಮಾಡಿ ಆದರೂ ಪಡ್ಕೋಬೇಕು ಅನ್ನುತ್ತೆ ಭಾರತೀಯ ಚಿಂತನೆ. ಅನ್ಯಾಯದ ಕಡೆ ಕಣ್ಣು ಹಾಕಬೇಡ, ನ್ಯಾಯವಾಗಿ ನಿನಗೆ ದಕ್ಕಬೇಕಾದದ್ದಕ್ಕೆ ಹೋರಾಡು. ನಿನಗೆ ನ್ಯಾಯವಾಗಿ ಸಿಗಬೇಕಾದ್ದು ಸಿಗಲೇಬೇಕು. ಭಾರತೀಯ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಪಲ್ಲಟ ಮಾಡಬೇಕು ಅಂತ ಹೊರ ರಾಷ್ಟ್ರದ ಕೆಲವು ಏಜೆನ್ಸಿಗಳು, ಅದರಲ್ಲೂ ಕೂಡ ಕೆಲವು ಧಾರ್ಮಿಕರು ಈ ದೇಶದ ಆಡಳಿತವನ್ನೇ ಪಲ್ಲಟ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ 3-4 ತಿಂಗಳ ಹಿಂದೆ ಷಡ್ಯಂತ್ರ ಮಾಡಿದ್ದರು. ದೇಶದ ಜನ ಜಾಗೃತರು. ಈ ದೇಶದ ಜನರಿಗೊಂದು ಆತ್ಮಸಾಕ್ಷಿ ಇದೆ. ಅವರು ತಮ್ಮ ಮಾನವೀಯ ರೀತಿಯಲ್ಲಿ ಸ್ಪಂದಿಸಿದ್ರು.
ಅವರು ತಮ್ಮ ಆತ್ಮಸಾಕ್ಷಿಯನ್ನು ಮುಂದಿಟ್ಟರು ದೇಶದ ತೀರ್ಮಾನವಾಗಿ. ಇದಾದ ಮೇಲೆ ಯಾವ ಏಜೆನ್ಸಿಗಳು ಹೊರಗಡೆಯಿಂದ ಈ ದೇಶದ ಸಮತೋಲನವನ್ನೇ ಬೀಳಿಸಬೇಕು ಅಂತ ಬಯಸಿದ್ರು, ಅವರು ಈಗ ದೇಶದ ಆಡಳಿತದಲ್ಲಿ ನಾವು ಕೂಡ ನಿಮಗೆ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ರು. ಹೀಗೆಲ್ಲ ಹೊರಟಿದೆ. ಈ ದೇಶದಲ್ಲಿ ಇವತ್ತಿಗೂ ನಮ್ಮನ್ನು ಕಾಪಾಡ್ತಾ ಇರೋದು ನಮ್ಮ ಆರ್ಷ ಸಂದೇಶ. ಇದನ್ನು ನೆನ್ಪಿಟ್ಕೊಳ್ಳೋಣ. ರಾಮರಾಜ್ಯ ಅಂತಂದರೆ ಇದೆ. ರಾಮರಾಜ್ಯ ಅಂತಂದರೆ ಎಲ್ಲರೂ ಸಂತೋಷವಾಗಿ ಬದುಕುವಂತಹ, ನನ್ನ ಸುಖದಲ್ಲಿ ಇನ್ನೊಬ್ಬರಿಗೆ ಪಾಲು ಕೊಡ್ತೇನೆ, ಇನ್ನೊಬ್ಬರ ದುಃಖದಲ್ಲಿ ನಾನು ಪಾಲು ಕೇಳ್ತೇನೆ. ಇದು ಭಾರತೀಯ ನಂಬಿಕೆ. ರಾಮಾಯಣ ವೈಯಕ್ತಿಕ ಮೌಲ್ಯಗಳನ್ನು ನಮ್ಮ ಮುಂದೆ ಇಡುತ್ತೆ, ಅದರ ಮಹತ್ವವನ್ನು ಹೇಳುತ್ತೆ. ಭಾರತೀಯ 2 ಮಹಾಗ್ರಂಥಗಳಾದ ರಾಮಾಯಣ ಮಹಾಭಾರತಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಅತ್ಯಂತ ಸ್ಫೂರ್ತಿದಾಯಕವಾದ ವಿಚಾರಗಳು ಮತ್ತಷ್ಟು ಪ್ರೇರಣೆಗೆ ದಾರಿ ಮಾಡಿಕೊಡುತ್ತೆ. ಹರಿಶ್ಚಂದ್ರ ಸತ್ಯವನ್ನೇ ನಂಬದ, ಸತಿ ಸಾವಿತ್ರಿ ಪಾವಿತ್ರ್ಯತೆಯ ಶಕ್ತಿಯನ್ನೇ ನಂಬದ್ಲು, ಶ್ರೀರಾಮ ಪಿತೃಭಕ್ತಿಗಾಗಿ ಸರ್ವಸ್ವವನ್ನು ನಿರ್ವಿಕಾರವಾಗಿ ತ್ಯಾಗ ಮಾಡ್ದ. ತ್ಯಾಗ ಮಾಡೋದ್ರಲ್ಲಿ ಯಾವುದೇ ವಿಕಾರ ಇರಲಿಲ್ಲ. ಕುಳ್ಳಿನ ಗುಮ್ಮಡ್ಕಾಯಿ ಎತ್ಕೋರ ಐವಾರ ಕಿತ್ತಾಮು ಕಾದು ಇಂಟ್ಲ ಉಂಡೆ గుమ్మడికాయి ఉక్తట్టు పాడయింది. మనమంతూ ఉపయోగించాం కయ్యల. వీధిలో చూడు ఎవరైనా ఐవార్లు వస్తున్నారేమో, తాంబూలంలో పెట్టి చూడిస్తే తాంబూలం ఇచ్చిన పుణ్యం మనకో, వాళ్ళు ఏమన్నా చేసుకుని పోని. ಅರ್ಥ ಆಗುತ್ತೆ ಬೆಂಗಳೂರು ಜನಕ್ಕೆ. ಹಾಗಲ್ಲ. ಯಾವುದನ್ನು ನ್ಯಾಯಸಮ್ಮತವಾಗಿ ತಾನು ಆನಂದಿಸಬಹುದಾಗಿತ್ತೋ, ಅನುಭವಿಸಬಹುದಾಗಿತ್ತೋ, ಯಾವುದೇ ವಿಕಾರವಿಲ್ಲದೆ ಶ್ರೀರಾಮ ಅದನ್ನು ಎತ್ತಿಕೊಟ್ಬಿಟ್ಟ. ರಾಮಾಯಣ ನಾಟಕ ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಕ್ಷಣ ಊಹೆ ಮಾಡಿಕೊಳ್ಳಿ. ವೇದಿಕೆ ಮೇಲೆ ಶ್ರೀರಾಮ ಎಲ್ಲವನ್ನೂ ಬಿಟ್ಟು ಹೋಗ್ತಾ ಇದ್ದಾನೆ. ಸರ್ವಸಮ್ಮತವಾಗಿ ರಾಜನಾಗಬೇಕಾದವನು ಉಟ್ಟ ಬಟ್ಟೆಯಲ್ಲಿ ಹೊರಟಿದ್ದಾನೆ. ಆ ಸಭೆಯಲ್ಲಿ 80% ಜನರ ಕಣ್ಣು ಒದ್ದೆಯಾಗಿರುತ್ತೆ. ಹೇಗದು? ಆದರೆ ರಾಮನ ಮುಖದಲ್ಲಿ ಒಂದು ಚೂರು ವಿಕಾರ ಇಲ್ಲ. ಇಂಥ ಒಂದು ಪರ್ಸನಾಲಿಟಿ ಜಗತ್ತಿನಲ್ಲಿ ಇನ್ನೊಂದು ನೋಡೋಕೆ ಸಾಧ್ಯವ? ರಾಮಾಯಣ ಯಾಕೆ ಅಧ್ಯಯನ ಮಾಡಬೇಕು ನಾವು? ಅಂಥ ಒಂದು ಗ್ರೇಟ್ ಪರ್ಸನಾಲಿಟಿ ಇಲ್ಲಿದೆ. ಕರ್ಣ ತ್ಯಾಗವನ್ನೇ ನಂಬದ, ಹರಿಶ್ಚಂದ್ರ ಸತ್ಯವನ್ನೇ ನಂಬದ, ಸಾವಿತ್ರಿ ಪಾವಿತ್ರ್ಯತೆಯ ಶಕ್ತಿಯನ್ನೇ ನಂಬದ್ಲು. ಪುರುಷರೆಲ್ಲರಿಗೂ ಕೂಡ ತಮ್ಮ ಪತ್ನಿಯರು ಸಾವಿತ್ರಿಯೇ ಆಗಿರಬೇಕು ಅಂತ ಇಷ್ಟವಂತೆ. ಆದರೆ ಪ್ರಕೃತಿ ಕೇಳುವ ಪ್ರಶ್ನೆ, ನಿನ್ನ ಹೆಂಡತಿ ಏನೋ ಸಾವಿತ್ರಿನಪ್ಪ ಒಪ್ಕೊಳ್ತೀವಿ, ಆದರೆ ನೀನು ಸತ್ಯವಾನನೋ? ಇದು ಪ್ರಶ್ನೆ. ಪಂಚಪಾಂಡವರು ಜ್ಯೇಷ್ಠನಲ್ಲಿದ್ದ ಭಕ್ತಿ ಗೌರವಗಳಿಗಾಗಿ ಬಾಳಿದ್ರು. ಮೌಲ್ಯಗಳ ಬಗ್ಗೆ ನೋಡಿ ಎಷ್ಟು ನಮಗೆ ತಿಳಿಯಾಗುತ್ತೆ ರಾಮಾಯಣ ಮಹಾಭಾರತದ ಅಧ್ಯಯನದಲ್ಲಿ. ಮೌಲ್ಯಗಳು ಅಂದರೆ ಅದು ನಮ್ಮ ಜೀವನದ ಬೇರೆಯೇ ಆದ ಚಟುವಟಿಕೆಗಳಲ್ಲ. ನಮ್ಮ ಜೀವನದ ಎಲ್ಲ ಕಾರ್ಯಕಲಾಪಗಳಲ್ಲಿ ಮೌಲ್ಯಗಳು ವ್ಯಾಪಿಸಿರುತ್ತೆ. ನೈತಿಕತೆ ಮತ್ತು ಲೌಕಿಕ ಉನ್ನತಿಗಳು ಒಟ್ಟೊಟ್ಟಿಗೆ ಸಾಗುತ್ತವೆ. ಅದನ್ನು ಎಂದೂ ಕೂಡ ನೀವು ಬೇರ್ಪಡಿಸೋದಕ್ಕಾಗೋದಿಲ್ಲ. ವೈಯಕ್ತಿಕ ಮೌಲ್ಯಗಳನ್ನು ನಾವು ಯಾವ ರೀತಿ ಬೆಳೆಸ್ಕೊಳ್ಬಹುದು
ಅದಕ್ಕೂ ಕೂಡ ಮಹಾತ್ಮರು ನಮಗೆ ಬೆಳಕು ಚೆಲ್ತಾರೆ. ರಾಮಾಯಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಬರುತ್ತೆ. ಸತ್ಸಂಗದಿಂದ ವೈಯಕ್ತಿಕ ಮೌಲ್ಯಗಳು ಹೆಚ್ಚು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸತ್ಸಹವಾಸ. ಮೂರನೇದು ಸದ್ಗ್ರಂಥಗಳ ಅಧ್ಯಯನ. ರಾಮಾಯಣ ಹೇಳುತ್ತೆ, ಧಾರ್ಮಿಕವಾದ ಶುಭ ಕಾರ್ಯಗಳು ಶುಭ ಫಲಗಳನ್ನು ಕೊಡುವಂತೆ ಅಧಾರ್ಮಿಕವಾದ ಕೆಟ್ಟ ಕೆಲಸಗಳು ಕೆಟ್ಟ ಫಲಗಳನ್ನೇ ನೀಡುತ್ತದೆ. ಧರ್ಮ ಎಂಬುದು ಜೀವನದಿಂದ ಬೇರೆಯಾದ ವಿಶಿಷ್ಟ ಕಲ್ಪನೆ ಅಲ್ಲ. ವಿವೇಕಾನಂದರು ಹೇಳಿದ್ರು, ಮನುಷ್ಯನ ಬದುಕಿನಿಂದ ಅಥವಾ ಸಮಾಜದಿಂದ ಧರ್ಮವನ್ನು ಬೇರ್ಪಡಿಸ್ಬಿಟ್ರೆ ಆ ಸಮಾಜ ಮೃಗಗಳ ಬೀಡಾಗುತ್ತದೆ. ಮೃಗಗಳು. ನಮ್ಮ ದೈನಂದಿನ ಕಾರ್ಯಕಲಾಪಗಳಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಬೀಳುವ ವಿಶೇಷ ಜವಾಬ್ದಾರಿಯನ್ನು ಧರ್ಮ ಅಂತಲೇ ನಾವು ಕರೀತೇವೆ. ಧರ್ಮ ಅಂದರೆ ರೈಚಿಯಸ್ನೆಸ್ ಅಂತಲೂ ವಿಶ್ಲೇಷಿಸಲಾಗಿದೆ. ನಮ್ಮ ಕಾರ್ಯಗಳಿಗೆ ವೈಶಿಷ್ಟ್ಯತೆ ಅನ್ನೋದು ಬರಬೇಕಾದರೆ ಅಲ್ಲಿ ಎರಡು ಬಹಳ ಮುಖ್ಯವಾದ ವಿಷಯಗಳು ಗಮನೀಯ. ಒಂದು, ನಮ್ಮ ಕಾರ್ಯ ಶಾಸ್ತ್ರಸಮ್ಮತಿಯನ್ನು ಪಡೆದಿದೆಯಾ. ಎರಡನೇದು, ಅದಕ್ಕೆ ಧಾರ್ಮಿಕ ಮೌಲ್ಯ ಇದೆಯಾ ಅದರ ಜೊತೆಯಲ್ಲಿ. ಗಮನಿಸ್ಬೇಕಿದನ್ನು. ಧಾರ್ಮಿಕ ಮೌಲ್ಯ. ನಾನು ವಸ್ತು ರೂಪದಲ್ಲಿ ಲಾಭವನ್ನು ಪಡೆಯಬಹುದು, ಆದರೆ ಆದರ್ಶದ ದೃಷ್ಟಿಯಲ್ಲಿ ನಾನು ಪತಿತನಾದರೆ ಅದು ಲಾಭವಲ್ಲ. ಇದನ್ನು ಆಧುನಿಕ ಪ್ರಪಂಚದಲ್ಲಿ ವಿವೇಕಾನಂದರು ಹೇಳಿದ್ರು, ಇಟ್ ಈಸ್ ಮೋರ್ ಆನರಬಲ್ ಟು ಅಕ್ಸೆಪ್ಟ್ ದಿ ಡಿಫೀಟ್ ಇನ್ ದಿ ರೈಟ್ ಪಾತ್ ದ್ಯಾನ್ ಟ್ರೈಯಿಂಗ್ ಫಾರ್ ಸಕ್ಸಸ್ ಥ್ರೂ ರಾಂಗ್ ಮೀನ್ಸ್. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲುವುದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲುವುದು ಘನತೆ ಪೂರ್ಣ. ಡೆತ್ ಫಾರ್ ದಿ ಕಾಸ್ ಬಟ್ ನಾಟ್ ಸಕ್ಸಸ್ ಶುಡ್ ಬಿ ಅವರ್ ಮೋಟೋ. ಉಪನಿಷತ್ತಿನ ಮಾತು. ಸನ್ನಿಮಿತ್ತೇ ವರಂ ತ್ಯಾಗೋ ವಿನಾಶೇ ನಿಯತೆ ಸತಿ. ಈ ಮಾತುಗಳೇ ನಮ್ಮ ಸಂಸ್ಕೃತಿಯನ್ನು ಕಟ್ಟಿರ್ತಕ್ಕಂಥದ್ದು. ಮತ್ತೆ ಮತ್ತೆ ಮನುಷ್ಯ ಕೇಳ್ತಾನೆ, ಧರ್ಮ ಅಂದ್ರೇನು? ರಾಮಾಯಣದಲ್ಲಿ ಇದರ ಬಗ್ಗೆ ಹಲವು ದೃಷ್ಟಾಂತಗಳು ನಮ್ಮನ್ನು ಪರಿಚಯಕ್ಕೆ ಎಳೆಯುತ್ತವೆ. ರಾಮಾಯಣದಲ್ಲಿ ಬರುವ ಉಲ್ಲೇಖ ಧರ್ಮದ ಬಗ್ಗೆ ಕೆಲವು ಹೇಳ್ತೇನೆ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ವೇದ ಸಮ್ಮತವಾದ ಸಾಧನಗಳಿದೆ, ಅದೇ ಧರ್ಮ. ವೇದ ಅಂದರೆ ಶ್ರೇಷ್ಠ ಜ್ಞಾನ. ವೇದವೇ ಸಕಲ ಧರ್ಮಗಳಿಗೆ ಮೂಲ. ಧರ್ಮವೇ ವಿಶ್ವದ ಆಧಾರ. ಧರ್ಮವೇ ಸಮಸ್ತ ವಿಶ್ವದ ಸದಾಚಾರ ಸಂಹಿತೆ. ಧರ್ಮವೇ ಜೀವನ ಸಂಹಿತೆ. ಎಚ್ಚರಿಕೆಯನ್ನು ಕೊಡುತ್ತೆ ರಾಮಾಯಣ. ಧರ್ಮ ಎಂದೂ ಕೂಡ ಯಾವುದೇ ಸಂದರ್ಭದಲ್ಲಿ ಸ್ಫೋಟಿಸಬಾರದು. ಇಲ್ಲಿ ಎರಡು ರೆಫರೆನ್ಸಸ್ನ ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದು ವಿವೇಕಾನಂದರು ಹೇಳಿದ್ದು ಏನದು? ದೋಷವಿರುವುದು ಧರ್ಮದಲ್ಲಲ್ಲ, ಜನರಲ್ಲಿ. ದೂಷಿಸಬೇಕಾದ್ದು ಧರ್ಮವನ್ನಲ್ಲ, ಜನರನ್ನ. ಇನ್ನೊಬ್ಬ ಪಾಶ್ಚಾತ್ಯ ಚಿಂತಕನ ಮಾತು ಕೂಡ ಉಲ್ಲೇಖಾರ್ಹ. More wars have resulted, more bloodshed has taken place when bad-tempered people discussed peace schemes than good-tempered people discussed war schemes. ಸಜ್ಜನರು ಯುದ್ಧವನ್ನು ಮಾಡಿದಾಗ ಉಂಟಾದ ರಕ್ತಪಾತಕ್ಕಿಂತಲೂ ದುಷ್ಟರು ಶಾಂತಿ ಸಭೆಗಳನ್ನು ಮಾಡಿದಾಗ ಉಂಟಾದ ರಕ್ತಪಾತವೇ ಅಧಿಕ. ನೋಡಿದ್ರ?
ಇದೆಲ್ಲ ಆಲೋಚಿಸಬೇಕಾದ ವಿಚಾರಗಳು. ಧರ್ಮ ಸ್ಫೋಟಿಸಬಾರದು. ಧರ್ಮ ಅನ್ನೋ ಶಬ್ದಕ್ಕೆ 3 ಬಹಳ ಮುಖ್ಯವಾದ ಅರ್ಥಗಳು ದಿನನಿತ್ಯದಲ್ಲಿ ನಾವು ಗುರುತಿಸ್ಕೋಬಹುದು. ಧರ್ಮ ಅಂದರೆ ಯಾವತ್ತೂ ಕೂಡ ಅದು ಎವಲ್ಯೂಷನ್ಗೆ ಪೂರಕ, ಎಲಿವೇಷನ್ಗೆ ಪೂರಕ, ಆಕ್ಸಲರೇಟಿಂಗ್ ಅವರ್ ಲೈಫ್ ಅನ್ನೋದಕ್ಕೆ ಪೂರಕ. ಆದ್ದರಿಂದ ಧರ್ಮದ ಶಬ್ದಕ್ಕೆ 3 ಅರ್ಥ ಹೇಳುತ್ತೆ ರಾಮಾಯಣ: ಯಶಸ್ಸು, ಅಭ್ಯುದಯ, ನಿಶ್ರೇಯಸ್ಸು. ಜೊತೆಗೆ ಧರ್ಮ ಸಾಮಾನ್ಯರಿಗೂ ಅರ್ಥವಾಗಲಿ ಅನ್ನೋ ದೃಷ್ಟಿಯಲ್ಲಿ ರಾಮಾಯಣ ಧರ್ಮಕ್ಕೆ ಹಲವಾರು ಅರ್ಥಗಳನ್ನು ಪಟ್ಟಿ ಮಾಡುತ್ತೆ. ಧರ್ಮ ಅಂದರೆ ಮೌಲ್ಯಗಳು, ಧರ್ಮ ಅಂದರೆ ನ್ಯಾಯಸೂಕ್ತವಾದ ನಡವಳಿಕೆ, ಧರ್ಮ ಅಂದರೆ ಪರೋಪಕಾರ, ಧರ್ಮ ಅಂದರೆ ದಾನ, ತ್ಯಾಗ, ಅಹಿಂಸೆ, ಕರ್ತವ್ಯ, ಸ್ವಭಾವ, ಪ್ರಾಣಿದಯೆ, ಮಾತಾಪಿತೃ ಗುರು ಹಿರಿಯರಲ್ಲಿ ಭಕ್ತಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸ ಸದ್ಭಾವನೆಯಿಂದ ಸಮಭಾವನೆಯಿಂದ ಕಾಣ್ತಕ್ಕಂಥದ್ದು. ನೋಡಿ, ಧರ್ಮಕ್ಕೆ ಎಷ್ಟು ವಿಶಾಲವಾದ ಅರ್ಥ ಇದೆ. ಇದೆಲ್ಲದರ ಜೊತೆಗೆ ಧರ್ಮ ಅತ್ಯಂತ ಸೂಕ್ಷ್ಮವಾದದ್ದು ಅನ್ನೋದನ್ನು ಮರಿಬಾರದು. ಧರ್ಮದ ಲಕ್ಷಣವನ್ನ ಇದಮಿತ್ತಂ, ಇದು ಇಷ್ಟೇ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಧರ್ಮದ ಹಲವಾರು ಮುಖಗಳು ನೋಡಿ: ಸಾಮಾನ್ಯ ಧರ್ಮ, ವರ್ಣಧರ್ಮ, ಆಶ್ರಮ ಧರ್ಮ, ಸ್ವಧರ್ಮ, ಪರಧರ್ಮ, ವಿಶೇಷ ಧರ್ಮ, ಆಪದ್ಧರ್ಮ, ನಿತ್ಯ ನೈಮಿತ್ತಿಕ ಧರ್ಮ, ಪ್ರಜಾಧರ್ಮ, ರಾಜಧರ್ಮ, ರಾಷ್ಟ್ರಧರ್ಮ, ಕಡೆಗೆ ಮೋಕ್ಷಧರ್ಮ. ಕೌಸಲ್ಯ ಕೇಳ್ತಾಳೆ, ಮಾತೃವಾಕ್ಯ ಪರಿಪಾಲನೆ ನಿನ್ನ ಧರ್ಮ. ಅಪ್ಪನ ಮಾತು ಕೇಳಬೇಡ, ಅದಕ್ಕೆ ಮೊದಲು ಅಮ್ಮನ ಮಾತು ಕೇಳು. ಆಗ ರಾಮ ಹೇಳ್ತಾನೆ, ಅಮ್ಮ, ಅಮ್ಮನ ಮಾತು ಕೇಳಬೇಕು ಅನ್ನೋದು ಸಾಮಾನ್ಯ ಧರ್ಮ, ನನ್ನ ಚಕ್ರವರ್ತಿಯ ಮಾತು ಕೇಳಬೇಕು ಅನ್ನೋದು ವಿಶೇಷ ಧರ್ಮ. ಈಗ ನಾನು ರಾಜನಾಗಿ ನಡ್ಕೋಬೇಕು, ನಿನ್ನ ಮುದ್ದಿನ ಮಗನಾಗಿ ನಡ್ಕೋಬಾರದು. ಅದಕ್ಕೆ ಕಾರಣಗಳನ್ನು ಮುಂದೆ ಕೊಡ್ತೇನೆ. ಎಷ್ಟು ಮನೋಜ್ಞವಾದ ಕಾರಣ ರಾಮಾಯಣ ನಮಗೆ ಪರಿಚಯ ಮಾಡಿಕೊಡುತ್ತೆ ಅನ್ನೋದು ನೋಡ್ತೀರಿ ನೀವು. ರಾಮಾಯಣದ ಪಾತ್ರಧಾರಿಗಳ ಪರಿಚಯಕ್ಕೆ ಹೋದರೆ ನನಗೆ ಮೊಟ್ಟ ಮೊದಲು ಗೋಚರಿಸುವಂಥದ್ದು ಶ್ರೀರಾಮನ ತಾಯಿ ಕೌಸಲ್ಯೆ. ಕೌಸಲ್ಯ ಅನ್ನೋ ಹೆಸರು ಕೇಳಿದಾಗಲೇ ರೋಮಾಂಚನವಾಗುತ್ತೆ. ಅವಳು ಮಹಾಮಾತೆ. ಅವಳು ಸಾಮಾನ್ಯ ಪತ್ನಿಯರ ಹಾಗೆ ಒಂದೆರಡು ಕ್ಷಣ ಸಿಡುಕಿರೋದು ಉಂಟು. ಆದರೆ ಅವಳು ಎಂದೂ ಧರ್ಮದ ಚೌಕಟ್ಟನ್ನು ಬಿಡಲಿಲ್ಲ. ಅವಳು ಕೌಸಲ್ಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಗಮನಿಸೋಣ. ಶ್ರೀರಾಮನಂತಹ ಪುತ್ರನನ್ನು ಪಡೆಯೋದಕ್ಕೆ ಕೌಸಲ್ಯ ಅದೆಷ್ಟು ತಪಸ್ ಮಾಡಿರಬೇಕು ಅಂತ ಹೇಳ್ತಾರೆ ತ್ಯಾಗರಾಜರು. ಮಹಾನ್ ವ್ಯಕ್ತಿಗಳ ಮಕ್ಕಳಾಗಿ ಹುಟ್ಟೋದು ಸಾಮಾನ್ಯ ವಿಷಯ ಅಲ್ಲ. ಕೌಸಲ್ಯೆ ಮಹಾ ತಪಸ್ವಿನಿಯಂತೆ. ಪುತ್ರ ಪ್ರಾಪ್ತಿಗಾಗಿ ತಪಸ್ಸು ಮಾಡಿದ್ದು ಒಂದು ಕಡೆ ಆದರೆ, ರಾಮ ಹುಟ್ಟಿದ ಮೇಲೆ ಪುತ್ರನ ಕ್ಷೇಮಕ್ಕಾಗಿ ತಪಸ್ಸನ್ನು ಮುಂದುವರಿಸಿದ್ಲಂತೆ. ಅಂದರೆ ಇವತ್ತಿನ ಮಾತಾಪಿತೃಗಳಿಗೆ ಒಂದು ದೊಡ್ಡ ಪಾಠ: ಮಕ್ಕಳು ಒಳ್ಳೆ ದಾರಿಯಲ್ಲಿ ಇರಬೇಕು ಅಂದರೆ ನೀವು ಒಳ್ಳೆ ಜೀವನ ಮಾಡಬೇಕು ಅಂತ. ಜೀವನದಲ್ಲಿ ಒಳ್ಳೆಯದನ್ನು ನೀವು ಬ್ಯಾಂಕ್ ಅಕೌಂಟಲ್ಲಿ ಮಾತ್ರ ಗುರುತಿಸ್ತೀರಿ. ಹಣ ಇದ್ದರೆ ನಮಗೆಲ್ಲವೂ ಇದೆ ಅನ್ನೋ ಭ್ರಮೆಯಲ್ಲಿ ನಾವಿದ್ದೇವೆ. ಹಣ ಎಂದಿಗೂ ಕೂಡ ನಮಗೆ ನಮ್ಮ ಉದ್ಧಾರಕ್ಕೆ ಹೆದ್ದಾರಿಯನ್ನು ತೋರಿಸಲಾರದು. ನಿನ್ನೆ ಉಪನ್ಯಾಸದಲ್ಲಿ ಹೇಳಿದೆ ನಾನು, ಧನಾರ್ಜನೆ ಜೀವನದ ಚರಮಧ್ಯೇಯ ಅಲ್ಲ. ಧನಾರ್ಜನೆಯಿಂದ ಪರೋಪಕಾರ ಮತ್ತು ಭಗವಂತನ ಮಕ್ಕಳ ಸೇವೆ ನಡೆಯೋದಾದರೆ ಅದು ಲೋಪವಲ್ಲ. ಶ್ರೀರಾಮಕೃಷ್ಣರು ಹೇಳಿದಂಥ ಮಾತು. ಕೌಸಲ್ಯೆ ಮಹಾ ತಪಸ್ವಿನಿಯೂ ಹೌದು, ಅವಳು ಪುಣ್ಯಮೂರ್ತಿಯೂ ಹೌದು, ದಶರಥನ ಧರ್ಮಪತ್ನಿ.
ದಶರಥ ನೀಡಿದ್ದ ವರವನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡವಳು ಕೈಕೇಯಿ. ರಾಮನನ್ನ ಕಾಡುಗಟ್ಟೋದಕ್ಕೆ ಮುಂಚೂಣಿಯಲ್ಲಿ ನಿಂತವಳು ಅವಳು. ಕೌಸಲ್ಯೆ ಪತಿದೇವರಾದ ದಶರಥನಿಗೆ ಹೇಳ್ತಾಳೆ, ಮಡದಿಯ ಮೋಹವೆಂಬ ಮಾರಿಗೆ ಮಗನನ್ನೇ ಬಲಿ ಕೊಡ್ತಾ ಇದೆಯಲ್ಲೋ ನೀನು. ಮಡದಿ ಎಂಬ ಮೋಹದ ಮಾರಿಗೆ ಮಗನನ್ನೇ ಬಲಿ ಕೊಡ್ತಾ ಇದೆಯಲ್ಲ ನೀನು. ಒಂದು ಕ್ಷಣ ಪತಿಯನ್ನು ಧಿಕ್ಕರಿಸಿದ್ಲು ಕೌಸಲ್ಯೆ. ಆದರೆ ಪ್ರಾಜ್ಞಳಾದ ಅವಳು ಮರುಕ್ಷಣವೇ ಗಂಡನ ಕ್ಷಮೆಯಾಚನೆಯನ್ನು ಮಾಡ್ತಾಳೆ. ದಶರಥನ ಅಂತ್ಯಕಾಲದಲ್ಲಿ ಎಡೆಬಿಡದೆ ಅವನ ಸೇವೆ ಮಾಡ್ತಾಳೆ. ಗಂಡನನ್ನು ನಿಂದಿಸ್ತಾಳೆ. ಮಗನೊಂದಿಗೆ ತಾನೂ ಕಾಡಿಗೆ ಹೋಗೋದಕ್ಕೆ ಸಿದ್ಧಳಾಗ್ತಾಳೆ. ಆದರೆ ಕಣ್ಣೀರಿಟ್ಟು ಹೇಳ್ತಾಳೆ, ನಾನು ಮಗನೊಂದಿಗೆ ಹೋಗ್ಬಿಟ್ರೆ ಈ ಅಸಹಾಯಕ ಸ್ಥಿತಿಯಲ್ಲಿ ನಿನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ನಾನು ಹೋಗೋದಿಲ್ಲ. ಪತಿಯನ್ನು ನೋಡ್ಕೊಳ್ಬೇಕಾದ ಧರ್ಮದ ಕರ್ತವ್ಯದಿಂದ ನಾನು ಚ್ಯುತಳಾಗೋದಿಲ್ಲ ಅಂತಾಳೆ. ಕೈಕೇಯಿ ಏನು ಹೇಳ್ತಾಳೆ? ಧರ್ಮವೋ ಅಧರ್ಮವೋ, ಸತ್ಯವೋ ಅಸತ್ಯವೋ, ನನ್ನ ಮಾತೇ ನಡೀಬೇಕು. ಈ ಪಾತ್ರಧಾರಿಗಳು ಸ್ವತಂತ್ರ ಭಾರತದಲ್ಲಿ ಈಗಲೂ ಅಲ್ಲಲ್ಲಿ ಕಾಣ್ತಾ ಇದ್ದಾರೆ. ನೋಡ್ಬೇಕು, ಮ್ಯಾಪ್ ನೋಡ್ಬೇಕು ಒಂಚೂರು. ಶ್ರೀರಾಮನ ಹೆಸರು ಹೇಳಿದ್ರೇನೆ ಅವರಿಗೆ ಕೋಪ, ಆವೇಶಗಳು ಬಂದ್ಬಿಡುತ್ತೆ. ಶ್ರೀರಾಮನ ಪಟ್ಟಾಭಿಷೇಕದ ದಿನ ಕೌಸಲ್ಯೆ ಶ್ರೀ ವಿಷ್ಣು ಪೂಜೆಯನ್ನು ಪೂರೈಸಿ ಅಗ್ನಿ ಪೂಜೆಗೆ ಅಣಿಯಾಗ್ತಾ ಇದ್ದಾಳೆ. ರಾಮನನ್ನ ಮನದುಂಬಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಧರ್ಮಶೀಲರು, ರಾಜರ್ಷಿಗಳು, ಮಹಾತ್ಮರು ಆದ ನಿನ್ನ ಹಿರಿಯರಂತೆ ನೀನು ಆಯಸ್ಸನ್ನು, ಕೀರ್ತಿಯನ್ನು, ಧರ್ಮವನ್ನು ಹೊಂದು. ನಿನ್ನ ವಂಶ ಸಾಮಾನ್ಯವಾದದ್ದಲ್ಲ. ನಿನ್ನ ವಂಶದ ಬಗ್ಗೆ ನಿನಗೆ ಹೆಗ್ಗಳಿಕೆ ಇರಲಿ. ಎಂಥೆಂಥ ಮಹಾತ್ಮರು, ಧರ್ಮಶೀಲರು, ರಾಜರ್ಷಿಗಳು ಹುಟ್ಟಿದ್ರು ಈ ವಂಶದಲ್ಲಿ. ಅದನ್ನು ಮುಂದುವರಿಸ್ಕೊಂಡು ಹೋಗೋ ಈ ಪರಂಪರೆಯ ವಾರಸುದಾರ ನೀನಾಗಿದ್ದೀಯೆ. ನೀನು ಕೂಡ ಆಯುಷ್ಮಾನ್ ಭವ, ನೀನು ಕೂಡ ಕೀರ್ತಿವಂತನಾಗು, ಧರ್ಮವನ್ನು ಹೊಂದು. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಹೇಳ್ತಾರೆ, ಐ ಆಮ್ ದಿ ಪ್ರೌಡೆಸ್ಟ್ ಮ್ಯಾನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್. ಐ ಓ ದಿಸ್ ಟು ಮೈ ಆನ್ಸಿಸ್ಟ್ರಿ. ಈ ಜಗತ್ತಿನಲ್ಲಿ ಹುಟ್ಟಿದ ಆತ್ಮಗೌರವ, ಸ್ವಾಭಿಮಾನಿಗಳ ಮಹಾನ್ ಪಂಕ್ತಿಯಲ್ಲಿ ನಾನು ಅಗ್ರಗಣ್ಯ, ನಾನು ಮುಂಚೂಣಿಯಲ್ಲಿದ್ದೇನೆ. ಯಾಕೆ ಗೊತ್ತಾ? ನಾನೊಂದು ಮಹಾನ್ ವಂಶದಲ್ಲಿ ಹುಟ್ಟಿದ್ದೇನೆ, ಮಹಾನ್ ಪರಂಪರೆಯಲ್ಲಿ ಹುಟ್ಟಿದ್ದೇನೆ. ಈ ಮಾತನ್ನು ನೆನಪು ಮಾಡಿಕೊಂಡಾಗ ನನಗೆ ಜನ್ಮ ಕೊಟ್ಟ ಪೂಜ್ಯ ತಾಯಿ ತಂದೆ ನೆನಪಾಗ್ತಾರೆ. ನನ್ನ ಪೂಜ್ಯ ತಂದೆಯೇ ನನ್ನ ಮೊದಲ ಗುರು. ಅವರ ಜೀವನದಲ್ಲಿ ಅವರು ಅಸಾಧ್ಯ ಅಂತ ಹೇಳಿದ್ದನ್ನು ನಾನು ನೋಡಲೇ ಇಲ್ಲ. ಯಾವುದನ್ನೇ ಪಡ್ಕೊಳ್ಬೇಕಾದ್ರೆ ಅದೆಷ್ಟು ಮೆಟಿಕ್ಯುಲಸ್ ಆಗಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ರು, ವ್ಯವಸ್ಥಿತವಾಗಿ ಅತ್ಯಂತ ಯೋಗ್ಯ ಮಾರ್ಗದಲ್ಲಿ ಅವರು ಅದನ್ನು ಸಾಧಿಸಿದ್ರು ಅನ್ನೋದು ನನ್ನ ಅಂತಃಕರಣವನ್ನು ಮಿಡಿಯುವಂಥದ್ದು. ನಿಮ್ಮ ಅನುಮತಿ ಕೋರಿ ಒಂದು ಘಟನೆ ಹೇಳ್ತೇನೆ ನಾನು. ಅಂಥ ಒಂದು ವಿಶೇಷವಾದ ಬದ್ಧತೆಯ ವ್ಯಕ್ತಿತ್ವ ನನ್ನ ಪೂಜ್ಯ ತಂದೆಯವರದಾಗಿತ್ತು. 5 ಗಂಡು ಮಕ್ಕಳಲ್ಲಿ 4 ಮಕ್ಕಳು ಸನ್ಯಾಸಿಯಾಗಿ ಮನೆ ಬಿಟ್ಟು ಹೊರಟಾಗ ಅವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ನಾಳೆ ಬೆಳಗ್ಗೆ ನಾವೆಲ್ಲ ಹೊರಡ್ತೇವೆ. ನಮ್ಮ ತಾಯಿ ಅಡುಗೆ ಮಾಡ್ತಾ ಇದ್ದರು, ನಾನು ಆಕೆಗೆ ಸಹಾಯ ಮಾಡ್ತಾ ಇದ್ದೆ. ನಾನು ಹೇಳಿದೆ, ಲಲಿತಾ, ನಾಳೆ ಬೆಳಗ್ಗೆ ನಿನ್ನ 4 ಮಕ್ಕಳು ನಿನ್ನನ್ನು ಬಿಟ್ಟು ಹೊರಡ್ತೀವಿ, ನಿಂಗೇನನ್ಸುತ್ತೆ? ಆಗ ನಮ್ಮ ತಾಯಿ ಹೇಳಿದ್ರು, ನೋಡಪ್ಪ, ನಾನು ಜಾಸ್ತಿ ಓದ್ದವನಲ್ಲ, ಆದರೆ ಏನು ತಿಳಿದಿದೆಯೋ ಅದನ್ನು ನನ್ನ ಭಾಷೆಯಲ್ಲಿ ಹೇಳಿಬಿಡ್ತೇನೆ. ನನಗೆ ಯಾವತ್ತೂ ಅರ್ಥ ಆಗಿದೆ, ನನ್ನ ಮಕ್ಕಳು ನನ್ನಿಂದ ಬಂದವರಲ್ಲ, ನನ್ನ ಮೂಲಕ ಬಂದವರು.
ಪರಮಾತ್ಮ ತನ್ನ ಸೊತ್ತನ್ನು ನನ್ನ ಮೂಲಕ ಈ ಜಗತ್ತಿಗೆ ಕೊಟ್ಟ. ಈಗ ಪರಮಾತ್ಮ ಅವನ ಸೊತ್ತನ್ನು ಅವನು ವಾಪಸ್ ಪಡ್ಕೊಳ್ತಾನೆ. ನನಗೊಂದು ಧನ್ಯತೆ ಏನು ಅಂದರೆ, ದೇವರ ಸೊತ್ತನ್ನು ಇಷ್ಟು ವರ್ಷ ನಾನು ಜೋಪಾನವಾಗಿ ಕಾಪಾಡಿ ಈಗ ಅವನಿಗೆ ವಾಪಸ್ ಕೊಡ್ತಾ ಇದ್ದೀನಲ್ಲ, ನಾನು ಧನ್ಯ ಎನ್ಲು ನಮ್ಮಮ್ಮ. ನಾನು ಈ ಮಾತುಗಳೆಲ್ಲ ನಮ್ಮಮ್ಮನ ಬಾಯಲ್ಲಿ ಹೇಗೆ ಬರುತ್ತೆ? ಓದ್ದವರಲ್ಲ, ಪುಣ್ಯಕ್ಕೆ. ನಮ್ಮಮ್ಮ ಜಾಸ್ತಿ ಓದಿದ್ದಿದ್ರೆ ಬಹುಶಃ ನಾನು ಸನ್ಯಾಸಿ ಆಗ್ತಿರ್ಲಿಲ್ಲ. ಯಾಕಂದರೆ ಇಂಟೆಲೆಕ್ಚುಯಲ್ ಮದರ್ಸ್, ಅವರ ಆಲೋಚನೆಗಳು ಬೇರೆ. ಅಮೆರಿಕಕ್ಕೆ ಹೋಗು, ಇನ್ನೊಂದು ಕಂಪನಿ CEO CTO. ಒಂದು ಕಡೆ ಖಲೀಲ್ ಗಿಬ್ರಾನ್ ಹೇಳ್ತಾನೆ, ಚಿಲ್ಡ್ರನ್ ಆರ್ ನಾಟ್ ಬೈ ಪೇರೆಂಟ್ಸ್, ದೇ ಆರ್ ಥ್ರೂ ಪೇರೆಂಟ್ಸ್ ಅಂತ. ನನ್ನ ಮುಗ್ಧ ಗ್ರಾಮ್ಯ ತಾಯಿ ಹೇಳಿದ್ದು ಅತ್ಯಂತ ಸಹಜವಾದ ಮಾತಿನಲ್ಲಿ ಇದೆ. ಒಮ್ಮೆ ಕುಟುಂಬದಲ್ಲಿ, ಇದು ಬಹಳ ವೈಯಕ್ತಿಕವಾದ ವಿಷಯ ಆದರೂ ಹೇಳ್ತಾ ಇದ್ದೇನೆ ನಿಮ್ಮ ಜೊತೆ, ಯಾಕೆಂದರೆ ನಿಮ್ಮಲ್ಲಿ ಅವ್ರನ್ನೇ ನೋಡ್ತೇವೆ ನಾವು ಸನ್ಯಾಸಿಗಳು. ಕುಟುಂಬದಲ್ಲಿ ಬಹಳ ಕಷ್ಟ. ಯಾವುದೋ ಒಂದು ಸನ್ನಿವೇಶ ನಿರ್ವಹಿಸಬೇಕು, ಚಳಿಗಾಲ, ಮನೆಗೆ ಬಂದ ಬಂಧುಗಳಿಗೆ ಅವ್ರಿಗೆ ಅವಶ್ಯಕವಾದಷ್ಟು ಹೊದಿಕೆಗಳನ್ನು ಕೊಡೋದು, ಅವ್ರನ್ನ ಹಾರೈಕೆ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಹಿಂದಿನ ಕಾಲದಲ್ಲಿ ಬಡತನದ ದಿನಗಳಲ್ಲಿ ಹೆಚ್ಚು ನೆಂಟರು ಮನೆಗೆ ಬರ್ತಾ ಇದ್ರು. ಯಾಕೆ ನಗ್ತಾ ಇದ್ದೀರಿ? ಈಗೇನೋ ನನಗೆ ಗೊತ್ತಿಲ್ಲ. ಈಗ ಎಲ್ಲ ಅನುಕೂಲಗಳ ನಡುವೆ ನಮ್ಮ ಮನೆಯ ಅಡುಗೆ ಮನೆ ಅನ್ನಪೂರ್ಣೇಶ್ವರಿ ಈಗ ಆಚೆಗೆ ಹೋಗಿ ಹೋಟ್ಲುಗಳು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅವಳು ನೆಂಟರನ್ನು ಅಲ್ಲ ಕರ್ಕೊಂಡು ಹೋಗುವಷ್ಟರ ಮಟ್ಟಿಗೆ ನಾವು ಇವತ್ತು ವಿಚಾರವಂತರು ಮತ್ತು ಬುದ್ಧಿವಂತರು. ನಮ್ಮ ತಾಯಿ ಹೇಳಿದ್ರು, ಸಾಕಷ್ಟು ತೊಂದರೆ ಇದೆಯಲ್ಲ, ಇದನ್ನೆಲ್ಲ ಬೇಗ ನಿವಾರಣೆ ಮಾಡಿ ಏನು ಅಂತ. ಆದರೆ ಅವ್ರಿಗೆ 300-400 ರೂಪಾಯಿ ಆ ಕಾಲಕ್ಕೆ ಹೊಂದಿಸೋಷ್ಟರ ಮಟ್ಟಿಗೆ ಅವಕಾಶ ಇಲ್ಲ. ಆದರೆ ಒಂದು ಪೇಪರ್ನಲ್ಲಿ ಒಂದು ಪ್ಯಾಂಪ್ಲೆಟ್ ಬಂತು, ಕುಣಿಗಲ್ ನಾಗಿನೇ ಕೆರೆಯಲ್ಲಿ ಈಜುವ ಸ್ಪರ್ಧೆ ಅಂತ. ಆಗ ಅವರಿಗೆ 44 ವಯಸ್ಸು. ಅವ್ರು ಹೋಗಿ ಕಾಂಪಿಟೇಷನ್ಗೆ ಎನ್ರೋಲ್ ಮಾಡಿದ್ದಾರೆ. ಕೆರೆಯನ್ನು ಈಜಿ ಸಂಜೆಗೆ 1,000 ರೂಪಾಯಿ ನಗದು ಬಹುಮಾನ ತಗೊಂಡು ಮನೆಗೆ ಬಂದರು. ಆವತ್ತಿನ ಡೇಟ್ ಹಾಕಿ ಅವರ ಡೈರಿನಲ್ಲಿ ಬರೆದಿದ್ದಾರೆ. ಡೈರಿ ಬರೆಯೋ ಹವ್ಯಾಸ ನಮ್ಮ ತಂದೆಗಿತ್ತು. ಮನೆಯ ಅತ್ಯವಶ್ಯಕವಾದ ವಸ್ತುಗಳಿಗೆ ಸರಿಸುಮಾರು 400 ರೂಪಾಯಿ ವೆಚ್ಚವಾಗಬಹುದಾಗಿತ್ತೇನೋ. ಆದರೆ 4 ಜನರ ಹತ್ರ ಸಾಲ ತರೋದಕ್ಕೆ ಮನಸ್ಸು ಬರಲಿಲ್ಲ, ನನ್ನ ಹತ್ರ ಹಣ ಇರಲಿಲ್ಲ. ಆದರೆ ಕುಣಿಗಲ್ ಕೆರೆಯನ್ನು ಈಜುವ ಧೈರ್ಯ ಇತ್ತು. ನನ್ನ ಧೈರ್ಯ ನನ್ನ ಅವಶ್ಯಕತೆ 2 ಪಟ್ಟು 2.5 ಪಟ್ಟು ಅವತ್ತು ನನಗೆ ಗಳಿಸ್ಕೊಡ್ತು. ನನ್ನಲ್ಲಿದ್ದ 2 ಶಕ್ತಿಗಳೆಂದರೆ ನನ್ನಲ್ಲಿ ನನಗಿದ್ದ ವಿಶ್ವಾಸ ಮತ್ತು ನನ್ನ ವಿಶ್ವಾಸಕ್ಕೆ ಅಧಿಕೃತವಾಗಿ ಮುದ್ರೆ ಒತ್ತುವ ನನ್ನ ಮನೆ ದೇವರು. ಇಷ್ಟು ಬಿಟ್ಟರೆ 3ನೇ ಶಕ್ತಿ ನನಗೆ ಪರಿಚಯವೂ ಆಗಲಿಲ್ಲ, ನೆನಪಿಗೂ ಆಗಲಿಲ್ಲ. ಇದನ್ನು ನಾನು ಹೇಳಿದೆ ನಿಮಗೆ. ತಂದೆ ತಾಯಿ ಹೇಗೆ ಜೀವನದಲ್ಲಿ ಮಕ್ಕಳನ್ನು ಧಾರ್ಮಿಕರನ್ನಾಗಿಸ್ಬೋದು, ಶೌರ್ಯವಂತರನ್ನಾಗಿಸ್ಬೋದು, ಶೀಲವಂತರನ್ನಾಗಿಸ್ಬೋದು. ಹೀಗಾಗಿ ಜೀವನದಲ್ಲಿ ಯಾವುದೂ ಕೂಡ ನಮಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಪರಮಾತ್ಮನ ಕೃಪೆಯಿಂದ ಕೇಳೋ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕೇ ಹೊರತು ಕೇಳಿದ್ದನ್ನು ಒಂದು ಸೂಜಿ ಮೊನೆಯಷ್ಟು ಕಡಿಮೆ ಮಾಡಲಿಲ್ಲ ಪರಮಾತ್ಮ ಈ 3 ದಶಕಗಳ ಆಧ್ಯಾತ್ಮಿಕ ಜೀವನದಲ್ಲಿ. ಇದಕ್ಕೆ 100ಕ್ಕೆ 100 ಕಾರಣ ಜನ್ಮ ಕೊಟ್ಟ ಪೂಜ್ಯ ತಂದೆ ತಾಯಿಗಳು, ಅವರು ಕೈ ಹಿಡಿದು ನಡೆಸಿದಂತಹ ಸತ್ಪಥ. ಆನಂತರದ ದಿನಗಳಲ್ಲಿ ಜನ್ಮ ಜನ್ಮದ ಭಾಗ್ಯ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಅಂತ ಮಹಾನ್ ಗುರುಗಳು ನಮಗೆ ಸಿಕ್ಕಿದ್ದು. ಜೀವನದಲ್ಲಿ ಒಳ್ಳೆ ತಾಯಿ, ಒಳ್ಳೆ ತಂದೆ, ಒಳ್ಳೆ ಗುರುಗಳು ಅಷ್ಟು ಸುಲಭ ಅಲ್ಲ ಸಿಗೋದು. ಇದು ಪ್ರಾಪ್ತಿಯಾಯಿತು. ಇಲ್ಲಿ ಗಮನಿಸ್ತೇವೆ ನಾವು, ರಾಮನ ಪಟ್ಟಾಭಿಷೇಕದ ದಿವಸ ಕೌಸಲ್ಯ ಈ ಆಶೀರ್ವಾದ ಮಾಡಿದ್ಲಲ್ಲ, ಪಿತೃವಾಕ್ಯ ಪರಿಪಾಲನೆಗಿಂತ ಮಾತೃವಾಕ್ಯ ಹೆಚ್ಚು ಅಂತ ಹೇಳ್ತಾಳಲ್ಲ. ರಾಮ ಧರ್ಮದ ಸೂಕ್ಷ್ಮತೆಯನ್ನು ವಿಸ್ತೃತವಾಗಿ ಅವಳಿಗೆ ವಿವರಿಸಿದಾಗ ಅವಳು ತಿಳಿಯಾಗ್ತಾಳೆ.
ಶ್ರೀರಾಮ ಧರ್ಮವನ್ನು ವಿವರಿಸ್ತಾನೆ. ತಾನು ವನವಾಸಕ್ಕೆ ಹೋಗಲೇಬೇಕಾದ್ದು ಸೂಕ್ತ ಅಂತ ಮನವರಿಕೆ ಮಾಡಿಕೊಡ್ತಾನೆ. ಆಗ ತನಗಾದ ಸಮಸ್ತ ಶೋಕವನ್ನೂ ಕೂಡ ನುಂಗಿಕೊಂಡು ತಾಯಿ ಮತ್ತೆ ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಎಲೈ ರಾಘವ ಶಾರ್ದೂಲನೇ, ಧೈರ್ಯದಿಂದ ನಿಯಮದಿಂದ ನೀನು ಯಾವ ಧರ್ಮವನ್ನು ಪಾಲಿಸುತ್ತಿರುವೆಯೋ ಆ ಧರ್ಮವು ನಿನ್ನನ್ನು ರಕ್ಷಿಸಲಿ. ನೋಡಿ, ಕೆಲವು ಕ್ಷಣಗಳ ಹಿಂದೆ ಸಿಂಹಾಸನ ಏರುವ ತನ್ನ ಮಗನಿಗೆ ಮನದುಂಬಿ ಹೇಗೆ ಆಶೀರ್ವಾದ ಮಾಡಿದ್ಲೋ, ಈಗ ಅದೇ ಮೌಲ್ಯಗಳ ವಿಷಯದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಸಿಂಹಾಸನ ಬಂತೋ, ಸಿಂಹಾಸನ ಕೈ ತಪ್ಪು ಹೋಯ್ತೋ, ಅದು ಯಾವುದೇ ರೀತಿಯ ವಿಕಾರ ಉಂಟು ಮಾಡ್ತಾ ಇಲ್ಲ. ತಾಯಿಯ ಆಶೀರ್ವಾದದಲ್ಲಿ ವಿಕಾರ ಇಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಆರ್ಯ ಸ್ತ್ರೀಯ ಪವಿತ್ರ ಹೃದಯ, ಪವಿತ್ರ ಆಶೋತ್ತರಗಳ ಮೂರ್ತ ರೂಪವೇ ಕೌಸಲ್ಯೆ. ಕೌಸಲ್ಯ ನಮಗೆಲ್ಲ ಒಂದು ಮಾದರಿ ತಾಯಿ. ಗಂಡನೊಡನೆ ವಾಗ್ವಾದ ಮಾಡಿದ್ಲು, ಮಗನನ್ನು ಕಂಡು ವಾತ್ಸಲ್ಯದಿಂದ ಮೈ ಮರೆತರು, ಧರ್ಮವನ್ನು ಬಿಡಲಿಲ್ಲ ಅವಳು. ಎಷ್ಟಾದರೂ ಕೌಸಲ್ಯೆಯ ವ್ಯಕ್ತಿತ್ವ ಸಮುದ್ರದಲ್ಲಿ ಸಿಕ್ಕಿದ್ದು ತಾನೇ ಶ್ರೀರಾಮ ಅನ್ನೋ ಆಣಿಮುತ್ತು ಅಂತ ಕವಿ ಬಹಳ ವಿಶೇಷವಾಗಿ ಬರೀತಾನೆ. ರಾಮನನ್ನ ಕಾಡಿನಿಂದ ವಾಪಸ್ ಕರೆಸ್ಕೊಂಡು ಬಿಡೋಣ, ಕಾಡಿಗೆ ಕಳಿಸೋದು ಬೇಡ, ಹೇಗಾದರೂ ರಾಮನನ್ನು ಒಪ್ಪಿಸ್ಬಿಡೋಣ ಅಂತ ಅವಳು ಪ್ರಯತ್ನ ಪಟ್ಟರೂ ಕೂಡ ಅವಳ ಆಂತರ್ಯ ಹೇಳುತ್ತಂತೆ, ಅಯ್ಯಯ್ಯೋ ನಾನು ಅದನ್ನೇನಾದರೂ ಸಾಧಿಸ್ಬಿಟ್ರೆ ನನ್ನ ಗಂಡ ವಚನಭ್ರಷ್ಟನಾಗ್ತಾನಲ್ಲ, ಕೂಡ್ದು ಅಂತ ಅವಳೇ ನಿರ್ಧಾರ ಮಾಡ್ತಾಳಂತೆ. ಇವತ್ತು ಕೊಟ್ಟ ಮಾತಿಗೆ ಎಷ್ಟು ಜನ ವಚನಭ್ರಷ್ಟರಾದರು ನೀವೆಲ್ಲ ನೋಡ್ತಾನೆ ಇದ್ದೀರಿ. ನಿದ್ರೆ ಮಾಡೋಕ್ಕೂ ಅವಕಾಶ ಇಲ್ಲ, ಪಕ್ಕದೂರಿಗೆ ಹೋದರೂ ಅವಕಾಶ ಇಲ್ಲ, ಪಕ್ಕದ ದೇಶಕ್ಕೆ ಹೋದರೂ ನಿದ್ರೆಗೆಡಿಸ್ತಾರೆ, ಎಲ್ಲ ನೋಡ್ತಾ ಇದ್ದೀರಿ. ಚಿಕ್ಕ ಸ್ಕ್ರೀನು ದೊಡ್ಡ ಸ್ಕ್ರೀನು ಎಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ಕೌಸಲ್ಯ ರಾಮನನ್ನ ಹಡೆದಳು ನಿಜ. ಅವಳು ಅಂಧಳಾಗಿ ರಾಮ ನನ್ನ ಮಗ ಅಂತ ಮಾತ್ರ ಪ್ರೀತಿಸಿದ್ಲು. ಆದರೆ ರಾಮನನ್ನು ಕಾಡಿಗೆ ಕಳಿಸೋದಕ್ಕೆ ಸುತರಾಮ್ ಒಪ್ಪಲಿಲ್ಲ. ಅವನು ಧರ್ಮ ರಕ್ಷಣೆಗಾಗಿ ಕಾಡಿಗೆ ಹೋಗ್ತಾನೆ ಅನ್ನೋದನ್ನು ಅವಳು ತಿಳ್ಕೊಳ್ಳೋಕ್ಕೆ ಸಿದ್ಧಳೇ ಇಲ್ಲ. ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ತಾಯಿಯಾಗೋದು ಬೇರೆ, ಅವನನ್ನು ತಿಳ್ಕೊಳ್ಳೋದು ಬೇರೆ. ಶ್ರೇಷ್ಠ ವ್ಯಕ್ತಿಗೆ ತಾಯಿಯಾಗುವುದು ಸುಲಭವೇನೋ, ಆದರೆ ಶ್ರೇಷ್ಠ ವ್ಯಕ್ತಿಯನ್ನು ಮಗನಾಗಿ ಪಡೆದ ಮೇಲೂ ಅವನ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ರಾಮ ಕಾಡಿನಲ್ಲಿ ಯಾರೇ ಅವನಿಗೆ ಎದುರಾದರೂ ಹೇಳ್ತಾ ಇದ್ದಂತೆ, ಯಾರು ನೀನು ಅನ್ನೋ ಪ್ರಶ್ನೆಗೆ, ನಾನು ದಶರಥನ ಮಗ, ಭರತ ನನ್ನ ರಾಜ, ಧರ್ಮ ಸಂಸ್ಥಾಪನೆಗಾಗಿ ನಾನು ಕಾಡಿಗೆ ಬಂದಿದ್ದೇನೆ. ನೋಡಿದ್ರ, ಕುಟುಂಬ ಮತ್ತು ಮಕ್ಕಳ ಗಲಾಟಿನ ಪಕ್ಕದ ಮನೆಯವರು ಪಕ್ಕದೂರಿನವರು ಬಂದು ಪರಿಹರಿಸಬೇಕು. ಸಾಮಾಜಿಕ ಬದುಕಿನಲ್ಲಿ ನೋಡಿ ನೀವು. ಶ್ರೀರಾಮ ಏನು ಹೇಳ್ತಾ ಇದ್ದಾನೆ? ನಾನು ದಶರಥನ ಮಗ ಶ್ರೀರಾಮ, ಭರತ ನನ್ನ ಚಕ್ರವರ್ತಿ, ಧರ್ಮ ಸಂಸ್ಥಾಪನೆಗಾಗಿ ನಾನು ಕಾಡಿಗೆ ಬಂದಿದ್ದೇನೆ. ದಶರಥನ ಪತ್ನಿಯರಲ್ಲಿ ಹಾಗಾದರೆ ರಾಮನ ಪರಿಚಯ ಇದ್ದಿದ್ದು ಯಾರಿಗೆ ಹೆಚ್ಚು? ಪರಿಪೂರ್ಣ ಪರಿಚಯ ಇದ್ದದ್ದು ಸುಮಿತ್ರೆಗೆ. ಶ್ರೀರಾಮ ವನವಾಸಕ್ಕೆ ಬಂದಿದ್ದಾನೆ, ನದಿಯನ್ನು ದಾಟ್ತಾ ಇದ್ದಾನೆ. ಅಯೋಧ್ಯೆ ಆದ ತಕ್ಷಣ ಗುಹ ಅವನ ಸಹಾಯಕ್ಕೆ ಬರ್ತಾನೆ. ನದಿಯನ್ನು ದಾಟಿಸಿದ ಮೇಲೆ ಸೀತೆಯ ಒಂದು ಪುಟ್ಟ ಒಡವೆಯನ್ನು ಗುಹನ ಕೈಗೆ ಕೊಡೋದಕ್ಕೆ ರಾಮ ಮುಂದಾಗ್ತಾನೆ. ಆಗ ಗುಹ ಹೇಳ್ತಾನೆ, ರಾಮದೇವ ನೀನು ಇದನ್ನು ಕೊಡಬೇಡ, ನಾನು ನೀನು ಪ್ರೊಫೆಷನಲಿ ಫ್ರೆಂಡ್ಸ್. ನೀನು ಭವಸಾಗರವನ್ನು ದಾಟಿಸೋ ಅಂಬಿಗ, ನಾನು ಈ ಚಿಕ್ಕ ನದಿಯನ್ನು ದಾಟಿಸೋ ಅಂಬಿಗ.
ಒಂದೇ ಪ್ರೊಫೆಷನ್ ಮಾಡುವವರು ಹಣಕಾಸು ವ್ಯವಹಾರ ಮಾಡಬಾರ್ದು, ಫ್ರೆಂಡ್ಶಿಪ್ಗೆ ತೊಂದರೆ ಆಗುತ್ತೆ ಅಂತಾನೆ. ಅವನು ಹಲವಾರು ಉದಾಹರಣೆಗಳನ್ನು ಕೊಡ್ತಾನೆ. ಹಾಲು ಮಾರುವವನು ಮತ್ತೊಬ್ಬ ಹಾಲು ಮಾರುವವನ ಹತ್ರ ಹಾಲನ್ನೇ ಬಯಸ್ತಾನೆ ಹೊರತು ಹಣವನ್ನು ಬಯಸೋದಿಲ್ಲ. ಕ್ಷೌರಿಕನೊಬ್ಬ ಮತ್ತೊಬ್ಬ ಕ್ಷೌರಿಕನ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾನೆ, ವ್ಯವಹಾರ ಮಾಡೋದಿಲ್ಲ. ಹಾಗೆ ನೀನು ಅಂಬಿಗ, ಭವಸಾಗರವನ್ನು ದಾಟಿಸೋ ಅಂಬಿಗ, ನಾನು ಒಬ್ಬ ಚಿಕ್ಕ ಸಾಮಂತ ಅಂಬಿಗ, ನಾನು ನಿನ್ನ ಜೊತೆ ಪ್ರೀತಿಯಿಂದ ಈ ಸೇವೆ ಮಾಡಿದ್ದೇನೆ ಅಷ್ಟೇ. ಇದು ಫ್ರೆಂಡ್ಶಿಪ್, ಇದು ದುಡ್ಡು ಕೊಡೋಕೆ ಬರಬಾರ್ದು ನೀನು ಅಂತ. ರಾಮ ಭಾವುಕನಾಗ್ತಾನೆ. ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ, ಲಕ್ಷ್ಮಣ, ದಶರಥನಿಗೆ ಇವತ್ತಿನಿಂದ 5 ಜನ ಗಂಡು ಮಕ್ಕಳು. ಗುಹ ನಮ್ಮ ಸಹೋದರ, ನೆನಪಿಟ್ಕೊಳ್ಳಿ. ಅಂದಿನ ಗುಹ ಇವತ್ತಿನ ಇನ್ಕಮ್ ಸರ್ಟಿಫಿಕೇಟ್ ಲಿಸ್ಟ್ನಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ. ರಾಮ ಕ್ಷತ್ರಿಯ, ಅವನು ಹೇಳ್ತಾ ಇದ್ದಾನೆ ಅವತಾರ ಪುರುಷ. ಗುಹ ನಮ್ಮ ಸಹೋದರ. ಇವತ್ತು 3 ಸಹೋದರರೊಂದಿಗೆ 4ನೇ ಸಹೋದರನನ್ನು ನಾನು ಪಡ್ಕೊಂಡೆ ಅಂತ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧರ್ಮ ವಿರುದ್ಧವಾದ ಬ್ರಾಹ್ಮಣ ರಾವಣನನ್ನೂ ರಾಮ ಕೊಂದಿದ್ದಾನೆ. ಧರ್ಮ ವಿರುದ್ಧವಾಗಿ ಹೊರಡಕ್ಕೆ ಸನ್ನದ್ಧನಾಗಿದ್ದ ಶಂಭೂಕನನ್ನು ನಿರ್ದಾಕ್ಷಿಣ್ಯವಾಗಿ ರಾಮ ಕೊಲ್ತಾನೆ. ಇಲ್ಲಿ ಜಾತಿಯನ್ನು ಮುಂದಿಟ್ಟುಕೊಂಡು ರಾಮ ಮೇಲ್ಜಾತಿಯವರ ಪಕ್ಷಪಾತಿ, ಕೆಳಜಾತಿಯವರ ವಿರೋಧಿ ಅಂತ ವಿಶ್ಲೇಷಿಸುವ ರೋಗಗ್ರಸ್ತ ಮನಸ್ಸುಗಳ ಮಾತುಗಳಿಗೆ ಕಿವಿ ಕೊಡಬಾರದು. ಶಬರಿ ಅಂತ್ಯಜಳು, ಅವಳ ಎಂಜಲನ್ನು ಶ್ರೀರಾಮ ತಿಂದಿದ್ದಾನೆ. ಬ್ರಾಹ್ಮಣನಾದ ರಾವಣನನ್ನು ಕೊಂದ ಮೇಲೆ ಬ್ರಹ್ಮಹತ್ಯಾ ದೋಷದ ಪರಿಹಾರಕ್ಕಾಗಿ ಹಿಮಾಲಯಕ್ಕೆ ಹೋಗಿ ಕೇದಾರನಾಥದಲ್ಲಿ ರಾಮ ತಪಸ್ಸನ್ನು ಆಚರಿಸ್ತಾನೆ. ಈ ದಾಖಲೆಗಳನ್ನು ರಾಮಾಯಣದಲ್ಲಿ ನಾವು ನೋಡ್ತೇವೆ. ಶ್ರೀರಾಮನನ್ನು ಮರಳಿ ವಾಪಸ್ ಕರ್ಕೊಂಡು ಬರಬೇಕು ಅಂತ ಭರತ ಕಾಡಿಗೆ ಹೋಗ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಇದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಭರತ ರಾಮನನ್ನು ವಾಪಸ್ ಕರ್ಕೊಂಡು ಬರೋದರಲ್ಲಿ 100ಕ್ಕೆ 100ರಷ್ಟು ರಾಮನನ್ನು ಕನ್ವಿನ್ಸ್ ಮಾಡಬಹುದಾಗಿತ್ತು. ಭರತನ ಅನ್ಕಂಡೀಷನಲ್ ಲವ್ ರಾಮನಿಗೆ ಧರ್ಮಸಮ್ಮತವಾಗಿ ಕಾಣ್ತಾ ಇತ್ತು. ಆದರೆ ರಾಮ ಮುಂದಿಟ್ಟ ಮಾತೇನು ಗೊತ್ತಾ? ನಾನಾಗಲಿ ನೀನಾಗಲಿ ದಶರಥನ ಮಕ್ಕಳು, ನನ್ನ ಬದಲು ನೀನು ಅಪ್ಪನ ಆಣತಿಯಂತೆ ರಾಜನಾಗ್ತಾ ಇದೀಯ. ಒಂದು ವೇಳೆ ನಾನೇನಾದರೂ ನಿನ್ನ ಮಾತಿಗೆ ಮರಳಾದರೆ ನೆನಪಿಟ್ಕೋ, ನಾನು ನಿನ್ನ ಮಾತನ್ನು ನಡೆಸಿದಂತೆ ಆಗುತ್ತೆ, ಅಪ್ಪನ ಮಾತನ್ನು ಮೀರಿದಂತಾಗುತ್ತೆ, ಮುಂದಿನ ಜಗತ್ತು ಮಾತಾಡುತ್ತೆ. ಮಕ್ಕಳು ಯಾವುದೋ ರೀತಿ ಚಮತ್ಕಾರದಿಂದ ಅಪ್ಪನ ಮಾತನ್ನು ಸುಳ್ಳಾಗಿಸ್ಬಿಟ್ರು ಅಂತ. ಇದ್ರ ಬಗ್ಗೆ ನಿನಗೆ ಸಮ್ಮತವೇ ಅಂತ ರಾಮನೇ ಭರತನನ್ನು ಕೇಳ್ತಾನೆ. ಆಗ ಭರತ ಅದರಿಂದ ಅವನಿಗೆ ಕನ್ವಿನ್ಸ್ ಆಗುತ್ತೆ. ಆಗ ಅವನು ಹೇಳ್ತಾನೆ, ನೀನು ಬಾರದಿದ್ದರೂ ಪರವಾಗಿಲ್ಲ, ನಿನ್ನ ಪಾದುಕೆಗಳನ್ನಾದರೂ ನನಗೆ ಕೊಡು ಅಂತ. ಜಗತ್ತಿನ ಇತಿಹಾಸದಲ್ಲಿ ನೋಡಿ, ಚಕ್ರವರ್ತಿಯ ಪಾದುಕೆಗಳನ್ನೇ ಸಿಂಹಾಸನದ ಮೇಲಿಟ್ಟು ರಾಜ್ಯಾಡಳಿತ ಮಾಡಿದಂಥವನು ಭರತ. ಇದೊಂದು ದೊಡ್ಡ ಉದಾಹರಣೆ ಮನುಷ್ಯ ಇತಿಹಾಸ ಜಗತ್ತಿನಲ್ಲಿ. ಒಬ್ಬ ಚಿಂತಕ ಒಂದು ಕಡೆ ಬಹಳ ಸಾಮಾನ್ಯ ಮನೋಸ್ಥಿತಿಯಲ್ಲಿ ಬರೀತಾನೆ. ಅತ್ತ ಕಡೆ ಕೈಕೇಯಿ ರಾಮನ ಕಿರೀಟವನ್ನು ಕಿತ್ಕೊಂಡ್ಲು, ಇತ್ತ ಕಡೆ ಅವಳ ಮಗ ರಾಮನ ಪಾದುಕೆಯನ್ನೂ ಕಿತ್ಕೊಂಡ್ರು. ಪಾಪ ರಾಮ ಅದೆಷ್ಟು ಕಷ್ಟಪಟ್ಟಿರಬಹುದು ಕಾಡಿನಲ್ಲಿ ಅಂತ. ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು. ಅಂದರೆ ಶ್ರೀರಾಮ ರಾಮನಾಗಿ ಉಳಿಯೋದಕ್ಕೆ ಕಿರೀಟ ಪಾದುಕೆಗಳೇನು ಅನಿವಾರ್ಯ ಆಗಿರಲಿಲ್ಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಂದಿ ಗ್ರಾಮದಲ್ಲಿ ತಪಸ್ಸಿಗೆ ಕೂರ್ತಾನೆ ಭರತ. 14 ವರ್ಷ ರಾಮ ವನವಾಸ ಮುಗಿಸ್ಕೊಂಡು ಬರುವಷ್ಟೊತ್ತಿಗೆ ಅಯೋಧ್ಯೆಯನ್ನು ದಶರಥನ ಕಾಲಕ್ಕಿಂತಲೂ ಹೆಚ್ಚು ಅಭಿವೃದ್ಧಿ ಸಾಧಿಸಿರ್ತಾನೆ ಭರತ. ರಾಮನ ಹೆಸರಿನಲ್ಲಿ ಇದೆಲ್ಲವನ್ನು ಸಾಧಿಸ್ತಾನೆ. ರಾಮನನ್ನು ಭರತ ಸಂಧಿಸಿದಾಗ ಭರತನಿಗೆ ತಿಳುವಳಿಕೆಯನ್ನು ಕೊಡ್ತಾ ಶ್ರೀರಾಮ ಹೇಳ್ತಾನೆ, ಭರತ, ರಾಜನು ಮಾಡಬಹುದಾದ 14 ದೋಷಗಳನ್ನು ನಿನಗೆ ಪರಿಚಯ ಮಾಡಿಕೊಟ್ಬಿಡ್ತೇನೆ. ರಾಜ ಈ ದೋಷಗಳಿಗೆ ಬಲಿಯಾಗ್ಬಿಡ್ತಾನೆ, ನೀನು ಎಚ್ಚರಿಕೆಯಿಂದ ಇರು. ಈ 14 ದೋಷಗಳಲ್ಲಿ ಯಾವುದಾದ್ರೂ ಒಂದು ದೋಷವೇ ರಾಜನನ್ನು ಮುಳುಗಿಸ್ಬಿಡ್ಬಹುದು. ಆದ್ದರಿಂದ ನೆನ್ಪಿಟ್ಕೋ, ಇದನ್ನು ಮರಿಬೇಡ. ಇಕ್ಷ್ವಾಕು ವಂಶಕ್ಕೆ
ಈ ಮಾರ್ಗದರ್ಶನ ಮೊದಲಿನಿಂದಲೂ ಕೂಡ ಹರಿದು ಬಂದಿದೆ, ನೆನ್ಪಿಟ್ಕೊ. ರಾಮ ಹೇಳ್ತಾನೆ, ನಾಸ್ತಿಕತೆ ರಾಜದೋಷ, ಇದು ನಾಸ್ತಿಕತೆ. ಮುಂದಿನ ಸಹಸ್ರಮಾನಗಳಲ್ಲಿ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಬರೀತಾನೆ, ಚಕ್ರವರ್ತಿಯು ನಾಸ್ತಿಕನೇ ಆದರೂ ಪ್ರಜೆಗಳ ಆಸ್ತಿಕತೆಯನ್ನು ಅನುಮಾನಿಸಬಾರದು. ಚಕ್ರವರ್ತಿಯು ನಾಸ್ತಿಕನೇ ಆದರೂ ಪ್ರಜೆಗಳ ಆಸ್ತಿಕತೆಯನ್ನು ಅನುಮಾನಿಸಬಾರದು. ಎರಡನೇ ದೋಷ ಸುಳ್ಳು. ಚಕ್ರವರ್ತಿ ಸುಳ್ಳು ಹೇಳಿದ್ರೆ ಅದೊಂದು ದೊಡ್ಡ ದೋಷ. ಎಲ್ಲಪ್ಪ ಹುಡ್ಕೋದು ಇವತ್ತು? ಸಿಟ್ಟು, ಅನವಧಾನ. ಐದನೇದು ನಿಧಾನವಾಗಿ ತಡೆದು ಕೆಲಸ ಮಾಡುವುದು. ಇದು ನಿಮಗೆ ತುಂಬ ಚೆನ್ನಾಗಿ ಪರಿಚಯ ಆಗುತ್ತೆ. ಇವತ್ತು ಅರ್ಜಿ ಕೊಟ್ಟರೆ ಮುಂದಿನ ಸರ್ಕಾರ ಬರೋವರೆಗೂ ಕಾಯಬೇಕಾಗತ್ತೆ, ಕಾಯಬೇಕು. ಆರನೇದು ಪ್ರಾಜ್ಞರಾದ ಸಜ್ಜನರೊಂದಿಗೆ ಸೇರದೇ ಇರುವುದು. ರಾಜದೋಷ ಇದು. ಯಾವಾಗ ರಾಜ, ಆಡಳಿತ ನಡೆಸುವವನು ಪ್ರಾಜ್ಞರು ಸಜ್ಜನರು ಆದ ಜನರೊಂದಿಗೆ ವ್ಯವಹರಿಸೋದಿಲ್ವೋ ಅದೊಂದು ದೊಡ್ಡ ದೋಷವಾಗುತ್ತೆ ಅವನ ಬದುಕಿನಲ್ಲಿ. 7 ಸೋಮಾರಿತನ. ರಾತ್ರಿಯೆಲ್ಲ ಕಣ್ಣು ಮುಚ್ಕೊಂಡು ನಿದ್ರೆ ಮಾಡೋದು, ಬೆಳಗ್ಗೆ ಹೊತ್ತು ಕೂಡ ತೂಕುಡಿಸ್ಕೊಂಡು ಕೂತ್ಕೊಳ್ಳೋದು. 8 ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು. 9 ಯಾರೊಂದಿಗೂ ಸಮಾಲೋಚಿಸದೆ ಏಕಪಕ್ಷೀಯವಾದ ನಿರ್ಧಾರ ತೆಗೆದುಕೊಳ್ಳುವುದು. ನನ್ನನ್ನು ಒಂದು ಸಂಘಟನೆಯವರು ಕೇಳಿದ್ರು, ಸ್ವಾಮೀಜಿ ನಮ್ಮ ಸಂಘಟನೆಗೆ ನಿಮ್ದೇನಾದರೂ ತಿಳುವಳಿಕೆ ಮಾತಿದೆಯಾ? ನಾನು ಹೇಳಿದೆ, ನಿಮ್ಮ ಸಂಘಟನೆಗೆ ಬಹಳ ಒಳ್ಳೆ ನಾಯಕರಿದ್ದಾರೆ, ಮಹಾತ್ಮನಂಥ ನಾಯಕ ಇದ್ದಾನೆ. ನಿಮ್ಮ ಸಂಘಟನೆ ಚೆನ್ನಾಗೇ ಇದೆ. ನಿಮ್ಮ ಸಂಘಟನೆಯಲ್ಲಿರೋ ಸದಸ್ಯರು ಎಷ್ಟು ಎಚ್ಚರಿಕೆಯಿಂದ ಬದ್ಧತೆಯಿಂದ ಮಾತಾಡಬೇಕು ಅಂದರೆ, ನಿಮ್ಮ ಅಸಂಬದ್ಧ ಮಾತುಗಳಿಗೆ ನಿಮ್ಮ ನಾಯಕ ತಿದ್ದುಪಡಿ ಹಾಕೋದಕ್ಕೆ ಬರಬಾರ್ದು. ಬಹಳ ಸೂಕ್ಷ್ಮವಾಗಿ ಹೇಳಿದ್ದೀನಿ, ಬೇಗ ಅರ್ಥ ಮಾಡ್ಕೋಬೇಕು. ಅನುಭವವಿಲ್ಲದವರೊಂದಿಗೆ ಮಂತ್ರಾಲೋಚನೆ ಮಾಡುವುದು. 11 ನಿಶ್ಚಯಿಸಿದ ಕಾರ್ಯವನ್ನು ಆರಂಭಿಸದೇ ಇರುವುದು. 12 ಮಂತ್ರಾಲೋಚನೆಯನ್ನು ರಹಸ್ಯವಾಗಿ ಉಳಿಸಿಕೊಳ್ಳದೇ ಇರುವುದು. ಮಂತ್ರಾಲೋಚನೆ ಇದು ಅರ್ಥ ಆಯ್ತಾ ನಿಮಗೇನು ಅಂತ? ಅರ್ಥ ಆಯ್ತಾ? ವೀರಪ್ಪನ್ನಂತೊಬ್ಬ ಇದ್ದ. ಅವನು ಕಾಡಿನಲ್ಲಿ ದನ ಕಾಯೋರಿಗೆ ಸಿಗ್ತಾ ಇದ್ದ, ಜಾತ್ರೆಗೆ ಹೋಗೋರಿಗೆ ಸಿಗ್ತಾ ಇದ್ದ, ಹಳ್ಳಿಗಾಡಿನವ್ರಿಗೆ ಸಿಗ್ತಾ ಇದ್ದ, ಎಲ್ರಿಗೂ ಸಿಗ್ತಾ ಇದ್ದ, ಒಬ್ಬರನ್ನ ಬಿಟ್ಟು. ಅವನನ್ನು ಹಿಡಿಯೋದಕ್ಕೆ 2 ರಾಜ್ಯದವರೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ರು. ಪತ್ರಿಕೆಯಲ್ಲಿ ನಾವು ಓದ್ತಾ ಇದ್ದು, ನಾಳೆ ವೀರಪ್ಪನನ್ನು ಹಿಡಿಯಲು ಮೈಸೂರಿನಿಂದ 72 ಜನ ಪೊಲೀಸ್ನವರು ಪೂರ್ವ ದಿಕ್ಕಿನಲ್ಲಿ ಸಂಚರಿಸುತ್ತಿದ್ದಾರೆ. ಹೇಳ್ಬೇಕಾ ಇದನ್ನ? ಇದು ಸ್ವತಂತ್ರ ಭಾರತದಲ್ಲಿ ನೀವು ಕಂಡ ಆಡಳಿತ. ಆದರೆ ಮೊನ್ನೆ ಒಂದು ದಾಳಿ ಆಯಿತು ಅಂತ ನಿಮಗೆ ಗೊತ್ತಾಯಿತು ನೋಡಿ. ಸೂಫಿ ಸಂತರು
ಕಾಶ್ಮೀರ ಪಂಡಿತರು ಒಟ್ಟಿಗೆ ಪ್ರಾರ್ಥನೆ ಮಾಡುವ ಸುದಿನ ಸಮೀಪಿಸುತ್ತಿದೆ. ಎಪ್ಪತ್ಮೂರು ವರ್ಷಗಳಲ್ಲಿ ಆಗ್ದಲೇ ಇರೋದು ಆ 23 ಈ 23 ಒಳಗೆ ಆಗ್ತಾ ಇದೆಯಲ್ಲ. 23 ದಿನಾಂಕ, ಈಗಿನ್ನು ಮೊನ್ನೆ 23 ಆಯಿತು. ಇದೆಲ್ಲ ಕಾಮನ್ ಸೆನ್ಸ್, ಅರ್ಥ ಮಾಡ್ಕೊಳ್ಬೋದು. ಯಾಕೆ ಸಾಧ್ಯ ಇಲ್ಲ? ಇಚ್ಛಾಶಕ್ತಿಯ ಕೊರತೆ, ಸಾಧ್ಯವಿಲ್ವೇನೋ ಅಂತ ಅನಿಸುತ್ತೆ. 13ನೇದು, ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದೇ ಇರುವುದು. 14 ಮತ್ತು ಕಡೆಯದು, ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ. ಶ್ರೀರಾಮ ಹೇಳ್ತಾನೆ, ನೆನ್ಪಿಟ್ಕೋ ಭರತ, ಯಾವುದೇ ಕಾರಣಕ್ಕೂ ಕೂಡ ಈ ದೋಷಗಳಿಗೆ ನೀನು ಬಲಿಯಾಗಬೇಡ. ಎಷ್ಟು ಅದ್ಭುತವಾದ ಮಾತುಗಳು. ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಆಡಳಿತಗಾರರ ಕಚೇರಿಗಳಲ್ಲಿ ಹಾಕಬೇಕು. ಒಂದೊಂದು ದಿನ ಅದನ್ನು ಓದ್ಕೊಂಡು ಒಳಗೆ ಬರಬೇಕಪ್ಪ ಅಂತ, ಅಟ್ಲೀಸ್ಟ್ ಓದಲಿ. ರಾಮ ಭರತನಿಗೆ ಈ ರೀತಿಯಲ್ಲಿ ತಿಳುವಳಿಕೆ ಹೇಳಿದ್ರೆ, ಲಕ್ಷ್ಮಣ ತಾರೆಯೊಂದಿಗೆ ಮತ್ತು ಸುಗ್ರೀವನೊಂದಿಗೆ ನಡೆಸಿದಂತಹ ಸಂಭಾಷಣೆಯ ಮಾತುಗಳೊಂದಿಗೆ ಇವತ್ತಿನ ಉಪನ್ಯಾಸ ಮುಗಿಸ್ತೇನೆ. ವಾಲಿಯನ್ನು ಕೊಂದದ್ದಾಯಿತು. ಸುಗ್ರೀವ ಅಮೋದ ಪ್ರಮೋದಗಳಲ್ಲಿ ಮುಳುಗಿಬಿಟ್ಟಿದ್ದ. ಲಕ್ಷ್ಮಣ ತಾರೆಯನ್ನು ಕೇಳ್ದ, ನಿನ್ನ ಗಂಡ ಸುಗ್ರೀವ ಮಾಡ್ತಾ ಇರೋದು ತಪ್ಪು. ಆಗ ತಾರೆ ಹೇಳ್ತಾಳೆ, ಲಕ್ಷ್ಮಣ, ನಿನಗೆ ಅನುಭವ ಇಲ್ಲ. ಕಾಮಲೋಲುಪನಾದವನು ದೇಶ ಕಾಲವನ್ನಾಗಲಿ ಧರ್ಮಾರ್ಥಗಳನ್ನಾಗಲಿ ಗಮನಿಸುವುದಿಲ್ಲ. ಕಾಮಲೋಲುಪನಾದವನು ದೇಶಕಾಲಗಳನ್ನಾಗಲಿ ಧರ್ಮಾರ್ಥಗಳನ್ನಾಗಲಿ ಗಮನಿಸುವುದಿಲ್ಲ. ಆಗ ಲಕ್ಷ್ಮಣ ಸುಗ್ರೀವನನ್ನೇ ಗಮನದಲ್ಲಿಟ್ಕೊಂಡು ಹೇಳ್ತಾನೆ, ಮಿತ್ರನಿಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವವನು ಪರಮಘಾತುಕ. ಒಂದು ಗೋವಿನ ವಿಷಯದಲ್ಲಿ ಸುಳ್ಳನ್ನು ಆಡಿದರೆ 10,000 ಗೋವುಗಳನ್ನು ಕೊಂದ ಪಾಪ. ಒಬ್ಬ ಪುರುಷನ ವಿಷಯವಾಗಿ ಸುಳ್ಳಾಡಿದವನು ಆತ್ಮಹತ್ಯೆಯಿಂದಲೂ ಸ್ವಜನ ಹತ್ಯೆಯಿಂದಲೂ ಉಂಟಾಗುವ ಮಹಾದೋಷಕ್ಕೆ ಭಾಗಿಯಾದವನು. ಇನ್ನು ಮಹಾಪುರುಷನಾದ ಶ್ರೀರಾಮನ ವಿಷಯದಲ್ಲಿ ಸುಳ್ಳಾಡಿದರೆ ಕೃತಜ್ಞನಾಗ್ತಾನೆ. ಅಂಥವನನ್ನು ಕಂಡ ಕೂಡಲೇ ವಧೆ ಮಾಡಬಹುದು. ಅದು ದೋಷವೂ ಅಲ್ಲ, ಅಧರ್ಮವೂ ಅಲ್ಲ. ಹಿಂದೆ ಸ್ವಯಂಭುವ ಮನು ಆ ರೆಫರೆನ್ಸ್ ಕೊಡ್ತಾನೆ ಲಕ್ಷ್ಮಣ ಮನುವಿನ ರೆಫರೆನ್ಸ್ ಕೊಡ್ತಾ ಇದ್ದಾನೆ. ಹಾಗಾದರೆ ಮನು ರಾಮ ಲಕ್ಷ್ಮಣರಿಗಿಂತ ಮೊದಲಿದ್ನಾ? ಖಂಡಿತ ಮೊದಲಿದ್ದ. ಭಗವಂತ ಹೇಳ್ತಾನೆ, ಈ ಅವ್ಯಯವಾದ ತತ್ವವನ್ನು ನಾನು ಮೊದಲು ವೈವಸ್ವತನಿಗೆ ಕೊಟ್ಟಿದ್ದೆ, ಅವನು ಮನುವಿಗೆ ಕೊಟ್ಟಿದ್ದ, ಅವನು ಇಕ್ಷ್ವಾಕುವಿಗೆ ಕೊಟ್ಟಿದ್ದ. ಈ ಇಕ್ಷ್ವಾಕು ವಂಶಸ್ಥನೇ ಶ್ರೀರಾಮ. ಆದ್ದರಿಂದ ಲಕ್ಷ್ಮಣನ ರೆಫರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದೆ ಸ್ವಯಂಭುವ ಮನು ಒಬ್ಬ ಕೃತಜ್ಞನನ್ನು ನೋಡಿ ಕೋಪದಿಂದ ಹೇಳಿದ್ದಾನೆ, ಬ್ರಹ್ಮಹತ್ಯೆ ಮಾಡಿದವನಿಗೆ, ಸುರಾಪಾನ ಮಾಡಿದವನಿಗೆ, ಸುವರ್ಣವನ್ನು ಕದ್ದವನಿಗೆ, ಹಿಡಿದ ವ್ರತವನ್ನು ಪೂರೈಸದೇ ಇರುವವನಿಗೆ ಶಾಸ್ತ್ರ ನಿಯತಗಳಾದ ಬೇರೆ ಬೇರೆ ಪ್ರಾಯಶ್ಚಿತ್ತಗಳೇನೋ ಉಂಟು, ಕೃತಜ್ಞನಿಗೆ ಮಾತ್ರ ಪ್ರಾಯಶ್ಚಿತ್ತ ಎಂಬುದು ಇಲ್ಲವೇ ಇಲ್ಲ. ಸುಗ್ರೀವ, ಈಗ ನಿನ್ನನ್ನು ನಾನು ಕೊಲ್ಲಲೂಬಹುದು. ನೀನು ರಾಮನ ವಿಷಯದಲ್ಲಿ ವಿಶ್ವಾಸಘಾತಕನಾಗಿದ್ದೀಯೆ. ರಾಮನ ಮೂಲಕ ವಾಲಿಯ ವಧೆಯನ್ನು ಮಾಡಿಸಿದ್ದೀಯೆ. ರಾಮನಿಗೆ ಕೊಟ್ಟ ಮಾತಿನಂತೆ ನೀನು ಕಾರ್ಯಪ್ರವೃತ್ತನಾಗ್ತಾ ಇಲ್ಲ, ನೆನಪಿಡು ಅಂತ ಹೇಳಿ ಲಕ್ಷ್ಮಣ ಸುಗ್ರೀವನನ್ನು ಎಚ್ಚರಿಸಿದಂತಹ ಈ ಮಾತುಗಳಲ್ಲೂ ಮೌಲ್ಯಗಳ ಒಂದು ಮಹಾಗಣಿಯೇ ಅಡಗಿದೆ.
ಶ್ರೀರಾಮ ಭರತನಿಗೆ ಕೊಟ್ಟ ಸಂದೇಶ, ಲಕ್ಷ್ಮಣ ಸುಗ್ರೀವನಿಗೆ ನೀಡಿದಂತಹ ಈ ವಿಶೇಷವಾದ ಮೌಲ್ಯಗಳ ಪರಿಚಯದೊಂದಿಗೆ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸಿ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.